BGBS ನ ಆನ್ಲೈನ್ ಸೆಮಿನಾರ್ 11ನೇ ಸೆಮಿನಾರ್ ನಲ್ಲಿ ನಾವಿದ್ದೇವೆ. ವಿದ್ಯಾರ್ಥಿ ವಿಜ್ಞಾನಿ ಸಂವಾದ ಇದು 2ನೇದು. ಕಳೆದ ರವಿವಾರ ಕೂಡ ಈ ಸಂವಾದವನ್ನ ಏರ್ಪಡಿಸಿದ್ವಿ. ಮತ್ತು ನಮ್ಮ ಜೊತೆಗೆ ಕೃಷ್ಣಪ್ರಿಯಾ ಮೇಡಮ್ ಇದ್ದಾರೆ. ಅವರು ಪರಿಸರ ಶಾಸ್ತ್ರಜ್ಞೆ ಹಾಗೂ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕೆ. ಅವರು ಕೂಡ ಬೆರಗು ಗಂಡುಗಳಿಂದಲೇ ಈ ದೇಶವನ್ನ ಸುತ್ತಾಡಿದವರು. ಭಾರತದ ಈಶಾನ್ಯ ಭಾಗದಿಂದ ಹಿಡಿದು ಹಿಮಾಲಯದ ತಪ್ಪಲುಗಳಲ್ಲೆಲ್ಲ ಓಡಾಡಿಕೊಂಡವರು. ಅಲ್ಲಿಯ ಪ್ರಾಣಿಗಳ ಬಗ್ಗೆ, ಅಲ್ಲಿಯ ಪರಿಸರದ ವ್ಯವಸ್ಥೆಯ ಬಗ್ಗೆ ಎಲ್ಲ ತಿಳ್ಕೊಳ್ತಾ ತಮ್ಮ PhD ಯನ್ನು ಹಾಗೂ ಆ ನಂತರದ ಪೋಸ್ಟ್ ಡಾಕ್ಟರಲ್ ಅಧ್ಯಯನವನ್ನು ಕೂಡ ಆ ಸಸ್ತನಿಗಳ ಮೇಲೆ, ಆ ಕಾಡಿನ ಮೇಲೆ, ಪರಿಸರದ ಮೇಲೆ ಎಲ್ಲ ಅಧ್ಯಯನ ಮಾಡ್ತಾ ತುಂಬಾ ಈಗಲೂ ಕೂಡ ಬೆರಗುಗಳನ್ನ ಇಟ್ಟುಕೊಂಡು ಮುಂದುವರಿಸ್ತಾ ಇರೋರು. ಅವರ ಅನುಭವ ಇದೆಯಲ್ಲ, ಆ ದೊಡ್ಡ ಅನುಭವ, ಜಗತ್ತನ್ನ ಬೆರಗುಗಣ್ಣಿನಿಂದ ನೋಡಿದಂತಹ ಅನುಭವ ಮತ್ತು ಬೇರೆ ಬೇರೆ ಭಾಗಗಳನ್ನ ಓಡಾಡಿದ ಅನುಭವ ಮತ್ತು ಆ ಅನುಭವವನ್ನೆಲ್ಲ ಅವರು ಪರಿಷ್ಕರಿಸಿ ನಮ್ಮ ಎದುರು ಇಡುವ ಪ್ರಯತ್ನವನ್ನ ಇವತ್ತು ಮಾಡ್ತಿದ್ದಾರೆ. ಡಾಕ್ಟರ್ ಕೃಷ್ಣಪ್ರಿಯಾ ಮೇಡಮ್ ಅವರಿಗೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮೇಡಮ್, ತುಂಬಾ ಪ್ರಶ್ನೆಗಳು ಕೂಡ ನಮ್ಮ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಎಲ್ಲ ಮೂಡಿರ್ಬೋದು ಅನ್ಸುತ್ತೆ. ಆ ಪ್ರಶ್ನೆಗಳು ನಿಮ್ಗೆ ಈಗ ಹೇಳ್ಕೊಡ್ತಾರೆ. ಆ ಪ್ರಶ್ನೆಗಳು ಒಂದೊಂದಾಗಿ ತಕೊಳ್ಳೋಣ. ಮೊದಲು ಮಕ್ಕಳ ಪ್ರಶ್ನೆಗಳನ್ನ ತಕೊಳ್ಳೋಣ. ದಯವಿಟ್ಟು ನಿಮ್ ಜೊತೆಗೆ ದೊಡ್ಡವರು, ನಿಮ್ ಜೊತೆಗೆ ಮಕ್ಕಳಿದ್ರೆ ಅವರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅನುವು ಮಾಡಿಕೊಡಿ. ಸ್ಕಂದ, ಹೇಳಿ ಸ್ಕಂದ. ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಕ್ಯೂ ಫೀವರ್ ಅಂದ್ರೆ ಏನು? ಕ್ಯೂ ಫೀವರ್ ಅನ್ನೋದು ಇದು ಇನ್ನ ನಮ್ ದೇಶಕ್ಕೆ ಬಂದಿಲ್ಲ ಅನ್ಸುತ್ತೆ. ಅದು ಮೋಸ್ಟ್ಲಿ ಈ ನಾರ್ವೆ, ಸ್ವೀಡನ್, ಈ ಯುರೋಪ್ ದೇಶಗಳಲ್ಲಿ ಜಾಸ್ತಿ ಬರ್ತಾ ಇದೆ. ಅದು ಎಲ್ಲಿಂದ ಬರುತ್ತೆ ಅಂದ್ರೆ, ಅದು ಈ ಕುರಿ ಇರತ್ತಲ್ಲ, ಅವು ಆ ಪ್ರದೇಶದಲ್ಲಿ ಕುರಿಗಳ ಫಾರ್ಮ್ ಜಾಸ್ತಿ ಇದೆ. ಆ ಕುರಿಗಳಲ್ಲಿ ಬರುವ ಈ ಕ್ಯೂ ಫೀವರು ಅವುಗಳಿಂದ, ಈ ಕುರಿಯಿಂದ ಮನುಷ್ಯನಿಗೆ ಬರುವ ಒಂದು ಹೊಸ ಟೈಪ್ ಆಫ್ ರೋಗ ಅದು. ಈ ಕ್ಯೂ ಫೀವರ್ಗೆ ಗಾಳಿಯಿಂದ ಬರುತ್ತೆ. ಸೊ ಈ ಕ್ಯೂ ಫೀವರ್ ಮಾಡುವ ಈ ಏನಂತಾರೆ ಅದನ್ನ, ಬ್ಯಾಕ್ಟೀರಿಯಾ ಅದು ಒಂದು. ಆ ಬ್ಯಾಕ್ಟೀರಿಯಾ ಒಂದು ಕುರಿಯಿಂದ ಮನುಷ್ಯನಿಗೆ ಗಾಳಿಯಲ್ಲಿ ಬರುತ್ತಂತೆ. ಸೊ ನಮ್ ದೇಶದಲ್ಲಿ ಇನ್ನ ಇಲ್ಲ, ಬಟ್ ಆ ಕಡೆ ಕುರಿಗಳಲ್ಲಿ ಜಾಸ್ತಿ ಇರೋ ಹಾಗೆ ಅಲ್ಲಿ ತುಂಬಾ ಇದೆ ಈ ಕ್ಯೂ ಫೀವರ್. ನಮ್ಮ ದೇಶದಲ್ಲಿ ತುಂಬಾ ಕುರಿಗಳಿದೆ ಅಂದ್ರೆ ನಮಗೆ ಯಾಕೆ ಬಂದಿಲ್ಲ? ಬಿಕಾಸ್ ಆ ಪರ್ಟಿಕ್ಯುಲರ್ ಇವಾಗ ನೀವ್ ಯೋಚನೆ ಮಾಡಿ, ಟೈಗರ್ ಎಲ್ಲಿದೆ? ನಮ್ ದೇಶದಲ್ಲಿ ಟೈಗರ್ ಇದೆಯಲ್ಲ, ನಮ್ ದೇಶದಲ್ಲಿ ಟೈಗರ್ ಇದೆ, ಮಲೇಷ್ಯಾದಲ್ಲೂ ಟೈಗರ್ ಇದೆ, ಶ್ರೀಲಂಕಾದಲ್ಲೂ ಟೈಗರ್ ಇದೆ. ಬಟ್ ಅಮೆರಿಕಾದಲ್ಲಿ ಟೈಗರ್ ಇಲ್ವಲ್ಲ, ಬಿಕಾಸ್ ನ್ಯಾಚುರಲ್ ಆಗಿ ಟೈಗರ್ ಅಲ್ಲಿ ಸಿಗೋದಿಲ್ಲ. ಹಾಗೇನೆ ಝೀಬ್ರಾ ಬಗ್ಗೆ ಯೋಚನೆ ಮಾಡಿ. ಝೀಬ್ರಾ ಇರೋದು ಬರೀ ಆಫ್ರಿಕಾ ಖಂಡದಲ್ಲಿ, ನಮ್ ದೇಶದಲ್ಲಿ ಇಲ್ಲ. ಹಾಗೇನೆ ಎಲ್ಲಾ ಸ್ಪೀಶೀಸ್ಗೂ ಒಂದು ಜಾಗದಲ್ಲಿ ಅವು ಸಿಗತ್ತೆ, ಬೇರೆ ಎಲ್ಲಾ ಕಡೆ ಸಿಗೋದಿಲ್ಲ. ಹಾಗೇನೆ ಈ ಸೂಕ್ಷ್ಮ ಜೀವಿಗಳು ಕೂಡ ಎಲ್ಲಾ ಜಾಗದಲ್ಲಿ ಕಂಡು ಬರೋದಿಲ್ಲ. ಅದು ಯೂಶಲಿ ಒಂದು ಜಾಗದಲ್ಲೇ ಕಂಡು ಬರೋದು. ಇಲ್ಲಾಂದ್ರೆ ಅವರು ಇರುವ ಒಂದು ಕಾಡು ಪ್ರಾಣಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಅದು ಸಿಗತ್ತೆ. ಸೊ ಇವಾಗ ಒಂದು ವೇಳೆ ನಾವು ಆ ಕ್ಯೂ ಫೀವರ್ ಇರುವ ಒಂದು ಕುರಿಯನ್ನ ನಾವು ಅಲ್ಲಿಂದ ಇಲ್ಲಿ ತಗೊಂಡ್ ಬಂದ್ರೆ, ಅಲ್ಲಿಂದ ಆ ಕ್ಯೂ ಫೀವರ್ ಇಂಡಿಯಾಗ್ ಬರಬಹುದು. ಈ ಟೈಮಲ್ಲಿ ನಮಗಿನ್ನ ಕ್ಯೂ ಫೀವರ್ ಇಂಡಿಯಾ ಅಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಿದೆ. ನನಗಿನ್ನ ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಿ ಯಾವತ್ತೂ ಈ ಕ್ಯೂ ಫೀವರ್ ಇನ್ನ ರಿಪೋರ್ಟ್ ಆಗಿಲ್ಲ. ಸೊ ನಮ್ಮ ಕುರಿ ಇದ್ರು ಆ ಬ್ಯಾಕ್ಟೀರಿಯಂ ಇಂಡಿಯಾದಲ್ಲಿ ಇಲ್ಲ. ಇಲ್ಲಿಗೆ ಬಂದ್ರೆ ಅದು ನಮಗೂ ಬರ್ಬಹುದು. ಥ್ಯಾಂಕ್ ಯು. ಓಕೆ. ನಿರ್ಮಲಾ ಅವ್ರು ಏನೋ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತಿದ್ದಾರೆ. ನಿರ್ಮಲಾ ಮೇಡಮ್, ಮಲೇಷ್ಯಾದಲ್ಲಿ ಅದು ನಿಪಾ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹರಡಿಲ್ಲ, ಆದ್ರೆ ಕೇರಳದಲ್ಲಿ ಹರಡಿದೆ, ಅದು ಯಾಕೆ ಅಂತ ಕೇಳ್ತಾರೆ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆನ್ಸರ್, ನಾನು ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಹೇಳಕ್ಕೆ. ಸೊ ಇವಾಗ ವೈರಸ್ ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಸ್ಟ್ರೈನ್ಸ್ ಇರುತ್ತೆ. ಒಂದು ಪಾಸಿಬಿಲಿಟಿ ಏನಂದ್ರೆ, ಇದು ನನಗೆ ಆನ್ಸರ್ 100% ಗೊತ್ತಿಲ್ಲ, ಬಟ್ ಒಂದು ಪಾಸಿಬಿಲಿಟಿ ಒಂದು ಇರಬಹುದು ಏನು ಅಂದ್ರೆ,
ಈ ಕೇರಳದಲ್ಲಿರೋ ಸ್ಟ್ರೈನು ಮನುಷ್ಯರಿಂದ ಮನುಷ್ಯರಿಗೆ ಸ್ಪ್ರೆಡ್ ಆಗೋದು, ಅದು ಸಂಹವ್ ಅದು ಅಡಾಪ್ಟ್ ಆಗ್ಬಿಟ್ಟಿದೆ. ಸೊ ಫಾರ್ ಇನ್ಸ್ಟೆನ್ಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. COVID-19 ಯಾಕೆ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಹೋಗುತ್ತೆ? ಬಿಕಾಸ್ ಅದು ನಮ್ಮ ಡ್ರಾಪ್ಲೆಟ್ಸ್ ಒಳಗಡೆ ಬರುತ್ತೆ. ಸೊ ಆ COVID-19 ಇರೋ ವೈರಸ್ ಅದು ನಮ್ಮ ಲಂಗ್ಸ್ ಒಳಗಡೆ ಇದ್ರೂ ಕೂಡ ಅದು ಸಂಹವ್ ನಾವು ಕೆಮ್ಮಿದಾಗ ಅಲ್ಲಿ ಬರುವ ಆ ಕೆಮ್ಮಿನ ಡ್ರಾಪ್ಲೆಟ್ಸ್ ಅಲ್ಲಿ ಅದು ಇರಬೇಕು. ಇಲ್ಲ ಅಂದ್ರೆ ಅದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಹೋಗಕ್ಕೆ ಸಾಧ್ಯವಿಲ್ಲ. ನೀವು ಕಾಲೆರಾ ಬಗ್ಗೆ ಯೋಚನೆ ಮಾಡಿ. ಕಾಲೆರಾ ಯಾಕೆ ಎಲ್ಲರಿಗೂ ಬರುತ್ತೆ? ಬಿಕಾಸ್ ಕಾಲೆರಾ ನಾವು ತಿನ್ನುವ ಕುಡಿಯುವ ನೀರಿನಿಂದ ಬರುತ್ತೆ. ನಮ್ಮ ಒಂದು ಜಾಗದಲ್ಲಿ ಕಾಲೆರಾ ಬಂದ್ರೆ ಅಲ್ಲಿರುವ ಸೂವೇಜ್ ನಾವು ಕುಡಿಯುವ ನೀರಿಗೆ ಅಟ್ಯಾಚ್ ಮಾಡಿದ್ರೆ ಆ ಕುಡಿಯುವ ನೀರಿಗೆ ಬಂದ್ರೆ ಎಲ್ಲರಿಗೂ ಬರುತ್ತೆ. ಸೊ ಈ ಕಾಯಿಲೆ ಕೊಡುವ ಈ ಸೂಕ್ಷ್ಮ ಜೀವಿ ಇರುತ್ತಲ್ಲ, ಅದು ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗುವ ಯಾವುದೋ ಒಂದು ಐದರ್ ಡ್ರಾಪ್ಲೆಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ರಕ್ತ ಆಗಿರ್ಬೋದು, ಇಲ್ಲ ಅಂದ್ರೆ ನೀರಲ್ಲಿ ನಾವು ಯೂಸ್ ಮಾಡೋ ಒಂದು ಇದಕ್ಕೆ ಅದು ಹೋದ್ರೆ ಮಾತ್ರ ನಮಗ್ ಅದು ಸ್ಪ್ರೆಡ್ ಆಗುತ್ತೆ. ಸೊ ಇಟ್ಸ್ ಪಾಸಿಬಲ್ ದಟ್ ನಿಪಾ ವೈರಸ್ ಒಂದು ಇವಾಲ್ವ್ ಆಗಿದೆ ಅದು ಡ್ರಾಪ್ಲೆಟ್ಸ್ ಒಳಗಡೆ ಬರಕ್ಕೆ. ಸೊ ಕೇರಳದಲ್ಲಿರೋ ನೀಪಾದಲ್ಲಿ ಜನ ಕೆಮ್ತಾ ಇದ್ರಂತೆ. ಸೊ ಆ ಕೆಮ್ಮಿನಲ್ಲಿ ಆ ನೀಪಾ ವೈರಸ್ ಬಂದು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಯ್ತು. ಸೊ ಇಟ್ಸ್ ಪಾಸಿಬಲ್ ದಟ್ ಅದು ಆ ಕೆಮ್ಮಿನ ಒಳಗಡೆ ಬರೋದಕ್ಕೆ ಅದು ಸಾಧ್ಯವಾಯ್ತು, ಅದಕ್ಕೆ ಅದು ಸ್ಪ್ರೆಡ್ ಆಗ್ತಿತ್ತು ಅಂತ ಒಂದು ಪಾಸಿಬಿಲಿಟಿ ಇರ್ಬೋದು. ಇನ್ನೊಂದು ಪಾಸಿಬಿಲಿಟಿ ಏನಂದ್ರೆ ಅದು ಇಟ್ಸ್ ಜಸ್ಟ್ ದಟ್ ಮೇ ಬಿ ಸ್ಟ್ರೈನ್ ಬೇರೆ ಆಗಿರ್ಬೋದು. ಅಲ್ಲಿರೋ ನೀಪಾಗು ಇಲ್ಲಿರೋ ನೀಪಾಗು ಸ್ವಲ್ಪ ಸೂಕ್ಷ್ಮ ಜೀವಿಗೇನೆ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಸೊ ಅದಕ್ಕೆ ಅಲ್ಲಿ ಮನುಷ್ಯನಿಂದ ಮನುಷ್ಯಗೆ ಹೋಗಕ್ಕೆ ಸಾಧ್ಯವಿಲ್ಲದೆ ಇದ್ರು ಇಲ್ಲಿರೋದಕ್ಕೆ ಸಾಧ್ಯವಾಗಿ ಇರಬಹುದು ಅಂತ ಹೇಳ್ಬೋದು. ಅರ್ಥ ಆಯ್ತು? ಸಮಾಧಾನ ಆಯ್ತು ಅಂತ ಹೇಳ್ಕೊಡ್ತೀನಿ ಮೇಡಮ್. ಇನ್ನೊಬ್ರು ಮಂಜುಳಾ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು ಬಾವಲಿಗಳು ಹಣ್ಣಿನಿಂದ ಹಂದಿಗೆ ವೈರಸ್ ಅನ್ನು ವರ್ಗಾಯಿಸಿದವು, ಕಾಡು ಹಣ್ಣುಗಳಿಂದ ಬಂದಿರುವಂತಹ ವೈರಸ್ ಅದು. ಆದ್ರೆ ಕಾಡು ಹಣ್ಣುಗಳಿಗೆ ಹೇಗೆ ಆ ವೈರಸ್ ಬಂತು ಅಂತ ಅವರು ಕೇಳ್ತಾರೆ. ಸೊ ಕಾಡಿನಲ್ಲಿ ವೈರಸ್ ಇದ್ರು ಆ ಕಾಡಿನಲ್ಲಿ ಇರುವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ, ಈ ಹಂದಿನ ಪಾಪ್ಯುಲೇಷನ್ ಸೈಜ್. ಇವಾಗ ನಾವು ಮನುಷ್ಯರನ್ನ ಮರ್ತೋಗೋಣ, ಈ ಹಂದಿನ ಫಾರ್ಮ್ ಅನ್ನ ಮರ್ತೋಗೋಣ, ಕಾಡಿನ ಮೇಲೆ ನಾವು ಸ್ವಲ್ಪ ಫೋಕಸ್ ಮಾಡೋಣ. ಈ ಕಾಡಿನೊಳಗಡೆ ನೀವು ಯೋಚನೆ ಮಾಡಿ, ಒಂದು ಹಣ್ಣು ಕೊಡುವ ಒಂದು ಮರ ಇದೆ ಅನ್ಕೊಳ್ಳಿ. ಈ ಬಾವಲಿ ಆ ಹಣ್ಣನ್ನು ತಿನ್ನುತ್ತೆ. ಹಣ್ಣು ತಿಂದಾಗ ಆ ಹಣ್ಣು ಕೆಳಗಡೆ ನೆಲಕ್ಕೆ ಬೀಳತ್ತೆ. ಅದು ಬಿದ್ದಾಗ ಆ ಕಾಡಿನಲ್ಲಿ ಈ ಹಂದಿ ಫಾರ್ಮ್ ನಲ್ಲಿ ಇರೋ ತರ ಸಾವಿರಾರು ಪ್ರಾಣಿಗಳು ಇರಲ್ವಲ್ಲ, ಯಾವುದೋ ಒಂದು ಪ್ರಾಣಿ ಬರಬಹುದು, ಅದನ್ನ ತಿನ್ನಬಹುದು, ಅದಕ್ಕೆ ರೋಗ ಬಂದು ಅದು ಸಾಯ್ಬಹುದು, ಸತ್ತೋಗ್ಬೋದು. ಬಟ್ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹೋಗೋದು ಚಾನ್ಸ್ ತುಂಬಾ ಕಮ್ಮಿ ಇರುತ್ತೆ. ಪ್ಲಸ್ ಕಾಡಿನಲ್ಲಿ ಇಷ್ಟೊಂದು ಮರಗಳಿದ್ರೂ ಎಲ್ಲಾ ಮರಗಳಿಗೂ ಎಲ್ಲಾ ಬಾವಲಿಗಳು ಹೋಗಲ್ವಲ್ಲ. ಸೊ ಬಾವಲಿ ಕೂಡ ಇಟ್ಸ್ ಬೇಸಿಕ್ಲಿ ಎಲ್ಲ ಚಾನ್ಸ್ ಮೇಲೆ, ಅಂಡ್ ಇಟ್ಸ್ ಆಲ್ ಅಬೌಟ್ ಪಾಪ್ಯುಲೇಷನ್ ಸೈಜ್. ಹಂದಿ ಫಾರ್ಮ್ ಅಲ್ಲಿ ಸಾವಿರಾರು ಹಂದಿಗಳಿರೋದ್ರಿಂದ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ತುಂಬಾ ಬೇಗ ಅದು ಸ್ಪ್ರೆಡ್ ಆಗುತ್ತೆ. ಬಟ್ ಕಾಡಿನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ, ಕಾಡು ಪ್ರಾಣಿಗಳ ನಂಬರ್ಗಳು ತುಂಬಾ ಕಮ್ಮಿ ಇರುತ್ತೆ. ಸೊ ಒಂದು ಪ್ರಾಣಿಗೆ ಬಂದ್ರೂನು ಅದು ಬೇರೆ ಪ್ರಾಣಿಗೆ ಕಡೆ ಹೋಗದೆ ಇದ್ರೆ ಆ ವೈರಸ್ ನನ್ನಿಂದ ಬೇರೆಯವ್ರಿಗೆ ಹೋಗದೆ ಇದ್ರೆ ನನ್ನಲ್ಲೇ ಸತ್ತೋಗತ್ತಲ್ಲ. ಸೊ ಅದಕ್ಕೆ ಕಾಡಿನಲ್ಲಿ ಅಷ್ಟೊಂದು ನಾವು ಆ ನೀಪಾ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗದೆ ಇರ್ಬೋದು. ಸಾವಿತ್ರಿ ಅವರಿಗೆ ಒಂದು ಕುತೂಹಲ ಇದೆ, ಈ ವೈರಸ್ ಗಳಿಗೆ ಹೆಸರನ್ನೆಲ್ಲ ಹೇಗ್ ಕೊಡ್ತಿದ್ದಾರೆ ಅಂತ. ವೈರಸ್ ಗಳಿಗೆ ಹೆಸರ? ಸೊ ಈಗ ನೀಪಾ ವೈರಸ್ ಹೆಸರು ಕೊಟ್ಟಿರೋದು ಈ ನೀಪಾ ಅಂತ ಜಾಗ
ಫಸ್ಟ್ ನೀಪಾ ಅಂತ ಒಂದು ಮಲೇಷ್ಯಾದಲ್ಲಿ ಜಾಗದಲ್ಲಿ ಈ ವೈರಸ್ ಅದು ಅವ್ರಿಗೆ ಗೊತ್ತಾಯ್ತಂತ ಆ ಜಾಗದ ಮೇಲೆ ಹೆಸರು ಕೊಟ್ಟಿದ್ದಾರೆ ನೀಪಾ ಅಂತ. ಹಾಗೆ ಹೆಂಡ್ರಾ ಕೂಡ ಹಾಗೇನೆ, ಹೆಂಡ್ರಾ ಅಂತ ಜಾಗದಲ್ಲಿ ಅದು ಫಸ್ಟ್ ಕಂಡಿದ್ಮೇಲೆ ಅದಕ್ಕೆ ಹೆಂಡ್ರಾ ಅಂತ ಕೊಟ್ಟಿದ್ದಾರೆ. ಈ ಕೊರೋನಾ ವೈರಸ್ ಫಾರ್ ಇನ್ಸ್ಟೆನ್ಸ್ COVID-19 ಫಸ್ಟ್ ಅವರು ವುಹಾನ್ ವೈರಸ್ ಅಂತಾನೆ ಕರೀತಿದ್ರು. ಬಟ್ ಇವಾಗ ಅವರು ಫಸ್ಟ್ ಆಫ್ ಆಲ್ ರೂಲ್ಸ್ ಚೇಂಜ್ ಮಾಡಿದ್ದಾರೆ, ಆ ಜಾಗದ ಮೇಲೆ ವೈರಸ್ ಹೆಸರು ಕೊಡಬಾರ್ದು ಅಂತ. ಪ್ಲಸ್ ನಾವು ಈ COVID-19 ವೈರಸ್ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ 2004 ಅಲ್ಲಿ ಸಾರ್ಸ್ ಅಂತ ಒಂದು ಡಿಸೀಸ್ ಬಂತು ಚೈನಾದಲ್ಲಿ, ಮತ್ತೆ ಹಾಂಗ್ಕಾಂಗ್ ನಲ್ಲಿ, ಸಿಂಗಪೂರ್ ನಲ್ಲಿ. ಅದು ಸ್ವಲ್ಪ ಇಂಡಿಯಾದಲ್ಲಿ ಅಷ್ಟು ಬರ್ಲಿಲ್ಲ, ಬಟ್ ಬೇರೆ ಪ್ರದೇಶದಲ್ಲೆಲ್ಲ ಬಂದಿತ್ತು. ಈ COVID-19 ಅನ್ನುವುದು ಆ ಸಾರ್ಸ್ 2004 ಅಲ್ಲಿ ಬರೋ ಸಾರ್ಸ್ ಕಾಯಿಲೆಗೂ ಅವು ಇಬ್ರು ಒಂದೇ ಜಾತಿಯ ವೈರಸ್ ಆಗಿರೋದ್ರಿಂದ ಇದನ್ನ ನಾವು SARS-CoV-2 ಅಂತ ಕರಿತಿದೀವಿ. ಇದು ಸಾರ್ಸ್ ಡಿಸೀಸ್ ನ ಬೇರೆ ಪ್ರಕಾರ ಅಂತ ಕರಿತಾ ಇರೋದು. ಸೊ ಒಫಿಷಿಯಲ್ ಆಗಿ COVID-19 ಅವರು SARS-CoV-2 ಅಂತ ಕರೀತಾರೆ. ಸೊ ಇಲ್ಲಿ ನಾನು ಕ್ವೆಶ್ಚನ್ ಕೇಳ, why majority of viral diseases are not having vaccination but bacterial diseases vaccination? Okay, so ಈ ವೈರಸ್ ಅನ್ನೋದು ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಆರ್ಗ್ಯಾನಿಸಮ್. ಅದು ನಮ್ಮ ಬಾಡಿ ಆಚೆ ಇದ್ದಾಗ ಅದಕ್ಕೆ ಜೀವ ಇರಲ್ಲ, ಅದು ಆಲ್ಮೋಸ್ಟ್ ನಾನ್ ಲಿವಿಂಗ್ ಥಿಂಗ್ ತರ ಬಿಹೇವ್ ಮಾಡುತ್ತೆ. ಒಂದು ವೈರಸ್ ಲಿವಿಂಗ್ ಆಗ್ಬೇಕಿದ್ರೆ ನನ್ನ ಬಾಡಿ ಒಳಗಡೆ ಬರ್ಬೇಕು, ಅದು ನಮ್ಮ ಬಾಡಿ ಒಳಗಡೆನೆ ಅದಕ್ಕೆ ಅದು ಲಿವಿಂಗ್ ಬೀಯಿಂಗ್ ತರ ಇರುತ್ತೆ. ಸೊ ವೈರಸ್ ಅಂದ್ರೆ ಏನು, ನಾನಿಲ್ಲಿ ವೈರಸ್ ಅಂದ್ರೆ ಬರೀ ಅದು ಒಳಗಡೆ DNA ಮೆಟೀರಿಯಲ್ ಇರುತ್ತೆ, DNA RNA ಅದ್ರ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಅದ್ರ ಆಚೆ ಒಂದು ಎನ್ವೆಲಪ್ ಇರುತ್ತೆ ಅಷ್ಟೇ. ಆ ವೈರಸ್ಗೆ ಆಚೆ ಒಂದು ಸೆಲ್ಲಿನ ಆಚೆ ಯಾವುದು ಫಂಕ್ಷನ್ ಮಾಡಕ್ಕೆ ಆಗೋದಿಲ್ಲ. ವೈರಸ್ ಯಾವುದೇ ಒಂದು ಸೆಲ್ ಒಳಗಡೆ ಹೋದ್ಮೇಲೆ ಆ ಸೆಲ್ ಅಲ್ಲಿರೋ ಮಿಷಿನರಿನೆಲ್ಲ ಯೂಸ್ ಮಾಡಿ ಅದು ತನ್ನ ಕಾಪೀಸ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಅದನ್ನ ಒಂದು ಪ್ಯಾರಸೈಟ್ ತರ, ಸೆಲ್ ಆಚೆ ಅದಕ್ಕೆ ಬೇರೆ ಇದಿಲ್ಲ. ನಾವು ಇವಾಗ ವೈರಸ್ 2 ಪ್ರಕಾರ ಇರುತ್ತೆ, RNA ವೈರಸ್, DNA ವೈರಸ್ ಅಂತ. ನಮ್ಮ ನ್ಯೂಕ್ಲಿಯರ್ ಮೆಟೀರಿಯಲ್ ನಮ್ಮ ಮನುಷ್ಯರಿಗೆ DNA ಇರೋದು, ಬಟ್ ವೈರಸ್ಗಳಿಗೆ ಒಂದು ಹಲವಾರು ವೈರಸ್ಗೆ RNA ಅನ್ನೋದು ಅವರ ಜೆನೆಟಿಕ್ ಮೆಟೀರಿಯಲ್. ಇವಾಗ RNA ರೆಪ್ಲಿಕೇಟ್ ಮಾಡೋದಿದ್ರೆ ಆ ರೆಪ್ಲಿಕೇಶನ್ ಮಾಡುವ ಎಂಜೈಮ್ ಅದಕ್ಕೆ ಪ್ರೂಫ್ ರೀಡಿಂಗ್ ಮೆಕ್ಯಾನಿಸಮ್ ಇಲ್ಲ. ಅಂದ್ರೆ ಎವ್ರಿ ಟೈಮ್ ನಾನು ಹೀಗ್ ಮಾಡಿದ್ರೆ ನನ್ನ ಕೈಯಲ್ಲಿರೋ ಸೆಲ್ಸ್ ಎಲ್ಲ ಬಿದ್ದೋಗತ್ತಲ್ಲ, ನಮ್ ಬಾಡಿ ಆಲ್ವೇಸ್ ಹೊಸ ಸೆಲ್ಸ್ ನ ಮಾಡ್ತಾ ಇರುತ್ತೆ. ಹೊಸ ಸೆಲ್ಸ್ ಹೇಗೆ ಕ್ರಿಯೇಟ್ ಮಾಡುತ್ತೆ, ಇರುವ ಸೆಲ್ಸ್ ನ ಫೋಟೋಕಾಪಿ ಮಾಡ್ದಂಗೆ ರೆಪ್ಲಿಕೇಟ್ ಆಗುತ್ತೆ. ಸೊ ಹಾಗ್ತಾನೆ ಅದು ರೆಪ್ಲಿಕೇಟ್ ಆದಾಗ ನಮ್ಮ ಜೆನೆಟಿಕ್ ಮೆಟೀರಿಯಲ್ ಕೂಡ ರೆಪ್ಲಿಕೇಟ್ ಆಗುತ್ತೆ. ಜೆನೆಟಿಕ್ ಮೆಟೀರಿಯಲ್ ರೆಪ್ಲಿಕೇಟ್ ಆದಾಗ ನಾವು ಅದನ್ನ ಮಿಸ್ಟೇಕ್ ಇಲ್ಲದೆ ರೆಪ್ಲಿಕೇಟ್ ಮಾಡ್ಬೇಕು. ಬಿಕಾಸ್ ಮಿಸ್ಟೇಕ್ಸ್ ಬಂದ್ರೆ ಮ್ಯೂಟೇಶನ್ ಆಗುತ್ತೆ, ಮ್ಯೂಟೇಶನ್ ಇಂದ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ಇವಾಗ ನಮ್ ಬಾಡಿಯಲ್ಲಿ ಆ DNA ರೆಪ್ಲಿಕೇಟ್ ಮಾಡುವ ಎನ್ಸೈಮ್ ಅದು ಮಿಸ್ಟೇಕ್ಸ್ ನ ಕಂಡು ಹಿಡಿದು ಕರೆಕ್ಟ್ ಮಾಡುವ ಅದಕ್ಕೆ ಒಂದು ಎಬಿಲಿಟಿ ಇದೆ. ಬಟ್ RNA ಕಾಪಿ ಮಾಡುವ ಎನ್ಸೈಮ್ಗೆ ಆ ಎಬಿಲಿಟಿ ಇರೋದಿಲ್ಲ. ಸೊ RNA ಇರುವ ವೈರಸ್ಗಳಿಗೆ ಮ್ಯೂಟೇಶನ್ ರೇಟ್ ಜಾಸ್ತಿ ಇರೋದು, ಬಿಕಾಸ್ ಅವುಗಳು ರೆಪ್ಲಿಕೇಟ್ ಆದಾಗ ಮಿಸ್ಟೇಕ್ಸ್ ಗಳನ್ನ ಕರೆಕ್ಟ್ ಮಾಡೋ ಕ್ಷಮತೆ ಅವ್ರಿಗಿಲ್ಲ. ಸೊ ಮಿಸ್ಟೇಕ್ಸ್ ಜಾಸ್ತಿ ಆದಾಗ ವೈರಸ್ಗಳಲ್ಲಿ ಈ ಮ್ಯೂಟೇಶನ್ ರೇಟ್ ಜಾಸ್ತಿ ಆದಾಗ ಅವು ಈ ಬೇರೆ 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 ಸ್ಟ್ರೇನ್ಸ್ ಗಳು ತುಂಬಾ ಜಾಸ್ತಿ ಬೇಗ ಬರುತ್ತೆ. ಹಾಗಿದ್ರೆ ಒಂದು ವ್ಯಾಕ್ಸಿನ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಗೆ, ಬಿಕಾಸ್ ಒಂದೇ ಪ್ರಕಾರ ಇರಲ್ವಲ್ಲ, ಅದು ಎಷ್ಟು ಬೇಗ ಮ್ಯೂಟೇಟ್ ಆಗುತ್ತೋ ಅಷ್ಟು ವ್ಯಾಕ್ಸಿನ್ ನಾವು ತಯಾರು ಮಾಡಕ್ ಆಗಲ್ಲ. ಸೊ ಅದಕ್ಕೆ ವೈರಲ್ ಡಿಸೀಸ್ಗೆ ವ್ಯಾಕ್ಸಿನ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ, ಬಿಕಾಸ್ ವೈರಸ್ಗಳು ತುಂಬಾ ಬೇಗ ರೆಪ್ಲಿಕೇಟ್ ಆಗುತ್ತೆ, ತುಂಬಾ ಮ್ಯೂಟೇಶನ್ ಜೊತೆ ರೆಪ್ಲಿಕೇಟ್ ಆಗುತ್ತೆ. ಬ್ಯಾಕ್ಟೀರಿಯಾ ಆನ್ ದಿ ಅದರ್ ಹ್ಯಾಂಡ್ ತುಂಬಾ ಜಾಸ್ತಿ ಅವ್ರಿಗೆ ಇರೋದು DNA. ಸೊ DNA ಇದ್ದಾಗ ಅವು ಪ್ರೂಫ್ ರೀಡಿಂಗ್ ಮೆಕ್ಯಾನಿಸಮ್ ಇರೋ ಹಾಗೆ ಅವುಗಳು ಅಷ್ಟೊಂದು ಮ್ಯೂಟೇಟ್ ಆಗಲ್ಲ. ಸೊ ಒಂದು ಡಿಸೀಸ್ ಬಂದ್ರೆ, ಆ ಕಾಯಿಲೆ ಬಂದ್ರೆ ಆ ಬ್ಯಾಕ್ಟೀರಿಯಲ್ ಸ್ಟ್ರೇನ್ ಎಲ್ಲಾದ್ರಲ್ಲೂ ಒಂದೇ ಇರುತ್ತೆ. ಸೊ ಅದಕ್ಕೆ ವ್ಯಾಕ್ಸಿನ್ ಮಾಡೋದು ಇನ್ನ ತುಂಬಾ ಈಸಿ. ಸೊ ಜನರಲಿ ವೈರಲ್ ಡಿಸೀಸ್ಗೆ ವ್ಯಾಕ್ಸಿನ್ ಇರೋದು ತುಂಬಾ ಕಡಿಮೆ. ಅದು ಸ್ಕಂದ ಅವ್ರು ಕೇಳಿದ್ದು. ಫರೀನ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅದೇನಂದ್ರೆ ಮೂಲಕ ಬಾವಿಗೋ ಕೆರೆಗೋ ನೀರು ಎಂಜಲ್ ಹೋದಾಗ, ವೈರಸ್ ಹೋದಾಗ, ಕೊರೋನಾ ವೈರಸ್ ಹೋದಾಗ ಇಡೀ ವಾಟರ್ ಬಾಡಿ ಕಂಟಾಮಿನೇಟ್ ಆಗ್ಬೋದಾ ಅಂತ ಕೇಳ್ತಾರೆ. ಸೊ ಈ ಕೊರೋನಾ ವೈರಸ್ ನಾನು ಒಂದು ಪಿಕ್ಚರ್ ತೋರಿಸ್ನಲ್ಲ, ಒಂದ್ ನಿಮಿಷ ನಾನು ಸ್ಲೈಡ್ ಶೇರ್ ಮಾಡ್ತೀನಿ. ನಿಮಗೆ ಕಾಣಿಸ್ತಿದ್ಯಾ ನನ್ನ ಸ್ಲೈಡ್ ಶೋ? ಇದು ಕಾಣಿಸ್ತಿದ್ಯಾ ಪಿಕ್ಚರ್?
ಈ ಪಿಕ್ಚರ್ ನೋಡಿದ್ರೆ ನೀವು ಏನು ಈ ಕೊರೋನಾ ವೈರಸ್ ನಮ್ಮ ಸೆಲ್ ಒಳಗಡೆ ಹೋಗ್ಬೇಕಿದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಸೆಲ್ ನ ಅದು ರೆಕಗ್ನೈಸ್ ಮಾಡಕ್ಕಾಗತ್ತೆ. ಈ ಸ್ಪೆಸಿಫಿಕ್ ಸೆಲ್ ನ ಅದು ರೆಕಗ್ನೈಸ್ ಮಾಡದೇ ಇದ್ರೆ ಅದು ನಮ್ಮ ಬಾಡಿ ಒಳಗಡೆ ಹೋಗಕ್ ಆಗೋದಿಲ್ಲ. ನಾವು ಈ ಕೊರೋನಾ ವೈರಸ್ ರೆಕಗ್ನೈಸ್ ಮಾಡುವ ಸೆಲ್ಲುಗಳು ನಮ್ಮ ಮೂಗಿನಲ್ಲಿ, ನಮ್ಮ ಕಣ್ಣಿನಲ್ಲಿ ಇರುತ್ತೆ, ಸರಿನಾ? ಸೊ ಪ್ಲಸ್ ನಮ್ಮ ಬಾಡಿ ಒಳಗಡೆನೂ ಇದೆ, ನಮ್ಮ ಲಂಗ್ಸ್ ಅಲ್ಲಿ ಇರುತ್ತೆ, ನಮ್ಮ ಕಿಡ್ನಿಯಲ್ಲಿ ಇರುತ್ತೆ, ನಮ್ಮ ಲಿವರ್ ಅಲ್ಲಿ ಇದೆ. ಬಟ್ ಆಚೆ ಬರೀ ನಮ್ಮ ಮೂಗಿನಲ್ಲಿ, ನಮ್ಮ ಕಣ್ಣಿನಲ್ಲಿ ಇರೋದು. ಸೊ ಕೊರೋನಾ ವೈರಸ್ ಒಳಗಡೆ ಹೋಗಿ ನಮಗೆ ಡಿಸೀಸ್ ಬರ್ಬೇಕಿದ್ರೆ ಅದು ನಮ್ಮ ಮೂಗಿನ ಒಳಗಡೆ, ನಮ್ಮ ಕಣ್ಣಿನ ಒಳಗಡೆಯಿಂದ ಹೋಗ್ಬೇಕು. ಸೊ ಒಂದು ವೇಳೆ ಅದು ನೀರಿನಲ್ಲೋ ಇಲ್ಲಾಂದ್ರೆ ಯಾವ್ದಾದ್ರಲ್ಲೂ ಹೋಗಿದ್ರೆ ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಹೋದ್ರೆ ಅಲ್ಲಿಗೆ ಅದಕ್ಕೆ ಬೇಕಾಗಿರೋ ಸೆಲ್ಸ್ ಅಲ್ಲಿ ಇಲ್ಲ. ಸೊ ಅದು ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆದ್ರಿಂದ ಕೊರೋನಾ ವೈರಸ್ ಒಂದು ವೇಳೆ ನೀರಿನಲ್ಲಿ ಹೋದ್ರೆ ಅದು ಕುಡಿದ್ರೆ ಚಾನ್ಸ್ ಕಮ್ಮಿ ಇದೆ ನಮಗ್ ಬರಕ್ಕೆ. ಅದು ಸ್ಪೆಸಿಫಿಸಿಟಿ ಇಲ್ಲ, ಅದು ನಮ್ಮ ಮೂಗಿಂದ, ನಮ್ಮ ಬಾಯಿಂದ, ನಮ್ಮ ಕಣ್ಣಿಂದಾನೇ ಜಾಸ್ತಿ ಒಳಗಡೆ ಹೋಗೋದು. ಸೊ ಅದಕ್ಕೆ ಅವರು ಮಾಸ್ಕ್ ಹಾಕ್ಬೇಕು, ನಿಮ್ಮ ಮುಖ ಮುಟ್ಬೇಡಿ ಅಂತ ಹೇಳೋದು. ಬಿಕಾಸ್ ಅಲ್ಲಿಂದಾನೇ ಅದು ಜಾಸ್ತಿ ಒಳಗಡೆ ಹೋಗೋದು. ಸ್ಟಮಕ್ ಅಲ್ಲಿ ಅದಕ್ಕೆ ಬೇಕಾಗಿರೋ ಸೆಲ್ಸ್ ಇರಲ್ಲ. ಒಬ್ರು ಕೇಳಿದ್ದಾರೆ, ಸಾರ್ಸ್ ಕೋವಿಡ್ ಬೋತ್ ಫ್ರಮ್ ಒನ್ ಫ್ಯಾಮಿಲಿ, ಬಟ್ ವೈ ಇಸ್ COVID-19 ಮೋರ್ ಟ್ರಾನ್ಸ್ಮಿಷನ್ ರೇಟ್ ದೆನ್ ಸಾರ್ಸ್? ಇದಕ್ಕೇನಂದ್ರೆ ಈ ವೈರಸ್ ನಾನು ಹೇಳಿದ್ನಲ್ಲ, ಒಂದೊಂದು ವೈರಸ್ಗೂ ಒಂದೊಂದು ಹೇಗೆ ಒಂದು ಪ್ರಾಣಿಗೂ ಇನ್ನೊಂದು ಪ್ರಾಣಿಗೂ ಇಕಾಲಜಿ ಡಿಫ್ರೆಂಟ್ ಇರುತ್ತೋ ಹಾಗೆ ಒಂದು ವೈರಸ್ಗೂ ಇನ್ನೊಂದು ವೈರಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಆಸ್ ಆಫ್ COVID-19 ಟ್ರಾನ್ಸ್ಮಿಷನ್ ರೇಟ್ ಇಟ್ ಇಸ್ ಮೋರ್ ಎಫಿಷಿಯಂಟ್. ನಮ್ಮ ಡ್ರಾಪ್ಲೆಟ್ಸ್ ಅಲ್ಲಿ ಅದು ಬರೋದು ಜಾಸ್ತಿ, ಸಾರ್ಸ್ ಗಿಂತ ಜಾಸ್ತಿ ಎಫಿಷಿಯಂಟ್ ಆಗಿ ಬರ್ತಿದೆ. ಸೊ ಅದಕ್ಕೆ ಅದು ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಆಗಿದೆ. ಇಟ್ಸ್ ಜಸ್ಟ್ ಡಿಫ್ರೆಂಟ್ ವೈರಸ್ ಟ್ರಾನ್ಸ್ಮಿಷನ್ ರೇಟ್ಸ್ ಬೆಟರ್ ಆಗಿದೆ ಅಷ್ಟೇ. ಸಂದೇಶ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅದೇನಂತ ಒಂದ್ ನಿಮಿಷ ಸರ್. ಸಂದೇಶ್ ಅವರು ಒಂದ್ಸರಿ ಒಂದ್ ಪ್ರಶ್ನೆ ಕೇಳಿದ್ದಾರೆ, ಅದೇನಂದ್ರೆ ಒಮ್ಮೆ ಈ COVID-19 ಬಂದ ನಂತರ ಪುನಃ ಅವರಿಗೆ ಅದೇ ಕಾಯಿಲೆ ಮತ್ತೆ ಬರುತ್ತಾ ಅಂತ. ಸೊ ಈ COVID-19 ಬಂದು ಇನ್ನ 6 ತಿಂಗಳಾಗಿದೆ ಅಲ್ಲ, ನಮ್ಗಿನ್ನ ಅಷ್ಟು ಲಾಂಗ್ ಟರ್ಮ್ ಡೇಟಾ ಸಿಗ್ಲಿಲ್ಲ. ಬಟ್ ಸಾರ್ಸ್ 2004 ಅಲ್ಲಿ ಬಂದಿರೋ ಸಾರ್ಸ್ ನ ನೋಡಿದ್ರೆ, ಬಿಕಾಸ್ ಸಾರ್ಸ್ಗೂ COVID-19ಗೂ ತುಂಬಾ ಹತ್ತಿರ ಕನೆಕ್ಷನ್ ಇರೋ ಹಾಗೆ ನಾವು ಅದನ್ನ ನೋಡ್ಬಿಟ್ಟು ಸ್ವಲ್ಪ ನಾವು ಇದ್ ಮಾಡ್ಬೋದು. ಸಾರ್ಸ್ಗೆ ನಾವ್ ಏನ್ ಕಂಡಿದೀವಿ ಅಂದ್ರೆ ಆಲ್ಮೋಸ್ಟ್ 9 years ತನಕ ಸಾರ್ಸ್ ಬಂದವ್ರಿಗೆ ಆ ಇಮ್ಯುನಿಟಿ ಸಿಗ್ತಾ ಇದೆ. ಸೊ 7 to 9 years 2004 ಅಲ್ಲಿ ಸಾರ್ಸ್ ಬಂದವ್ರಿಗೆ 7 to 9 years ಇಮ್ಯುನಿಟಿ ಸಿಗ್ತಾ ಇದೆ. ಸೊ ಅದನ್ನ ನೋಡಿ ನಾವು ಗೆಸ್ ಮಾಡ್ಬೋದು ಕೋವಿಡ್ಗೂ ಇರಬಹುದು ಇಮ್ಯುನಿಟಿ ಅಂತ. ಬಿಕಾಸ್ ಎನಿ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನಮ್ಮ ಬಾಡಿ ಒಂದು ಇಮ್ಯೂನ್ ರೆಸ್ಪಾನ್ಸ್ ಕ್ರಿಯೇಟ್ ಮಾಡುತ್ತಲ್ಲ, ಆ ಇಮ್ಯೂನ್ ರೆಸ್ಪಾನ್ಸ್ ಅಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಆಗುತ್ತೆ. ಆ ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ನಮಗೆ ಇಮ್ಯುನಿಟಿ ಸಿಗುತ್ತೆ. ಸೊ ನಮಗೆ COVID-19 ಅಲ್ಲಿ ಡೆಫಿನೆಟ್ ಆಗಿ ಇನ್ನ ಗೊತ್ತಿಲ್ಲ, ಬಿಕಾಸ್ COVID-19 ಬಂದು ಇನ್ನ 6-7 ತಿಂಗಳೇ ಆಗಿದೆ. ಬಟ್ ಗೆಸ್ ಮಾಡೋಗಿದ್ರೆ ಇರಬಹುದು, ಅಟ್ಲೀಸ್ಟ್ ಒಂದು ಫ್ಯೂ ಇಯರ್ಸ್ ನಮಗೆ ಇಮ್ಯುನಿಟಿ ಸಿಗಬಹುದು ಅಂತ ಹೇಳಬಹುದು. ಬಟ್ ರಿಸರ್ಚ್ ಮಾಡಿದ್ಮೇಲೆನೆ ಗೊತ್ತಾಗುತ್ತೆ ಫಾರ್ ಶೋರ್. ಹಲೋ ಮ್ಯಾಮ್, ನಿಮ್ಗೆ ಒಂದು ಕ್ವಶನ್ ಇದೆ. ಈಗ ನಾವು ಬಾಯಿಗೆ ಪ್ರೊಟೆಕ್ಟ್ ಮಾಡೋಕೆ ಮಾಸ್ಕ್ ಹಾಕ್ತಿವಿ, ಹಾಗೆ ಕಣ್ಣಿಗೆ ಪ್ರೊಟೆಕ್ಟ್ ಮಾಡೋದು ಏನ್ ಮಾಡ್ತೀವಿ? ಸೊ ಒಂದ್ ವೇಳೆ ನೀವು ಹೈ ರಿಸ್ಕ್ ಕ್ಯಾಟಗರಿ ಆಗಿದ್ರೆ, ಅಂದ್ರೆ ನೀವು ಹಿರಿಯ ನಾಗರಿಕರಾಗಿದ್ರೆ, ನಿಮಗೆ ಕೊರೋನಾ ಬೇಗ ಬಂದು ತುಂಬಾ ಸಿವಿಯರ್ ಆಗಿ ಬರೋ ರಿಸ್ಕ್ ಇದ್ರೆ ಅದಕ್ಕೆ ಫೇಸ್ ಶೀಲ್ಡ್ ಹಾಕೋತಾರೆ. ನೀವು ನೋಡಿದೀರಾ, ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತರ ಹಾಕೋತಾರೆ ಮುಖದ ಮೇಲೆ. ಸೊ ಅದು ಒಂದು ಹಾಕೋಬೇಕು ಅಂತ ಹೇಳ್ತಾರೆ ನೀವು ಹೈ ರಿಸ್ಕ್ ಕ್ಯಾಟಗರಿ ಇದ್ರೆ. ಬಟ್ ಕೊರೋನಾ ವೈರಸ್ ಯೂಶಲಿ ಕಣ್ಣಲ್ಲಿ ಅದು ಮೂಗು ಬಾಯಿ ಜಾಸ್ತಿ ಎಫಿಷಿಯಂಟ್ ಆಗಿ ಎಂಟರ್ ಆಗುತ್ತೆ, ಕಣ್ಣು ಸ್ವಲ್ಪ ಕಮ್ಮಿ. ಬಟ್ ಮೋಸ್ಟ್ಲಿ ಕಣ್ಣು ಹೇಗೆ ಎಂಟರ್ ಆಗತ್ತೆ ಅಂದ್ರೆ, ನಾವು ಯಾವ್ದಾದ್ರು ಕೊರೋನಾ ವೈರಸ್ ಇರೋ ಆಬ್ಜೆಕ್ಟ್ ನ, ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ನನಗೆ ಕೊರೋನಾ ವೈರಸ್ ಇದೆ ಅನ್ಕೊಳ್ಳಿ, ನಾನು ಇದ್ರಲ್ಲಿ ನೀರ್ ಕುಡ್ದು ನನ್ನ ಸಲೈವ ಇದ್ರ ಮೇಲೆ ಬಿಟ್ಟಿರ್ತೀನಿ. ನೀವ್ ಬಂದು ಈ ಮಗ್ನ ಮುಟ್ಟಿ ಆ ಕೈಯಲ್ಲಿ ನಿಮ್ಮ ಕಣ್ಣು ಮುಟ್ಕೊಂಡ್ರೆ ನಿಮಗ್ ಬರೋ ಚಾನ್ಸ್ ಜಾಸ್ತಿ. ಬಿಕಾಸ್ ನೀವೇನ್ ಮಾಡಿದೀರಾ, ಇಲ್ಲಿರೋ ವೈರಸ್ ನ ನಿಮ್ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಹಚ್ಕೋತಾ ಇದ್ದೀರಾ ಅಲ್ಲ. ಸೊ ಕಣ್ಣಿಗೆ ನೀವು ಅಷ್ಟು ನನ್ನ ಕಣ್ಣಿಗೆ ಬರಬಾರ್ದು ಅಂದ್ರೆ ಫೇಸ್ ಶೀಲ್ಡ್ ಹಾಕೋಬಹುದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಬಾಯಿ, ಮೂಗು, ಕಣ್ಣು ಯಾವ್ದು ಮುಟ್ಬೇಡಿ ಅಷ್ಟೇ. ಏನಾದ್ರೂ ಆಚೆ ಹೋಗಿ ಏನಾದ್ರೂ ನೀವು ಮುಟ್ಟಿದ್ರೆ ಮನೆಗ್ ಬಂದು ಕೈ ತೊಳ್ಕೊಂಡು ಆಮೇಲೆ ನಿಮ್ಮ ಮುಖವನ್ನು ಮುಟ್ಬೇಕು. ಸೊ
ಥ್ಯಾಂಕ್ ಯು ಮ್ಯಾಮ್. ನೋ ಪ್ರಾಬ್ಲಮ್. ಇನ್ನೊಂದು ಇಲ್ಲಿ ಕ್ವೆಶ್ಚನ್ ಇದೆ. COVID-19ಗೆ ಶುಂಠಿ, ತುಳಸಿ, ಅರಿಶಿನ ಇದನ್ನೆಲ್ಲ ಹಾಕಿ ಕಷಾಯ ಕುಡಿದು ಕಡಿಮೆ ಆಗುತ್ತೆ ಅಂತಾರೆ, ಇದು ಸತ್ಯನಾ? ಸೊ ಈ ಕಷಾಯಗಳು ಏನ್ ಮಾಡತ್ತಂದ್ರೆ ನಮ್ಮ ಸೋರ್ ಥ್ರೋಟ್, ನಮ್ಮ ಥ್ರೋಟ್ ಇರತ್ತಲ್ಲ ಅದಕ್ಕೆ ಒಂಚೂರು ಅದು ರಿಲೀಫ್ ಕೊಡುತ್ತೆ. ಬಿಕಾಸ್ ಅವುಗಳು ಘಾಟ್ ಇರತ್ತಲ್ಲ ಇದಕ್ಕೆ, ಸೊ ಸ್ವಲ್ಪ ರಿಲೀಫ್ ಕೊಡಬಹುದು. ಬಟ್ ಡೆಫಿನೆಟ್ಲಿ ಇವುಗಳು ಕ್ಯೂರ್ ಅಲ್ಲ. ಬಿಕಾಸ್ ನೀವು ಕುಡಿತಾ ಇರೋದು ನಿಮ್ಮ ಸ್ಟಮಕ್, ನಿಮ್ಮ ಈಸೋಫೇಗಸ್ ಇಂದ ಹೋಗಿ ನಿಮ್ಮ ಸ್ಟಮಕ್ ಹೋಗ್ತಿದೆ. ಕೊರೋನಾ ವೈರಸ್ ನಿಮ್ಮ ಲಂಗ್ಸ್, ನಿಮ್ಮ ಥ್ರೋಟು, ನಿಮ್ಮ ಲಿವರು, ನಿಮ್ಮ ಕಿಡ್ನಿ ಅದರಲ್ಲೆಲ್ಲ ರೆಪ್ಲಿಕೇಟ್ ಆಗ್ತಿದೆ. ಸೊ ಅದಕ್ಕೂ ಇದಕ್ಕೂ ಅಷ್ಟು ಕನೆಕ್ಷನ್ ಇಲ್ವಲ್ಲ. ಸೊ ನಿಮಗೆ ರಿಲೀಫ್ ಸಿಗಬಹುದು, ಬಟ್ ರಿಲೀಫ್ ಸಿಂಪ್ಟಮ್ ಇಂದ ರಿಲೀಫ್ ಸಿಕ್ಕಿದ್ರು ಕ್ಯೂರ್ಗೂ ತುಂಬಾ ವ್ಯತ್ಯಾಸ ಇದೆಯಲ್ಲ. ಸೊ ಇಲ್ಲ, ಇದನ್ನೆಲ್ಲ ಕಷಾಯ ಕುಡಿದ್ರೆ ನಿಮಗೆ ಸ್ವಲ್ಪ ಒಂಚೂರು ಹಬ್ಬ ಚೆನ್ನಾಗಿದೆ, ನನಗೆ ತಿನ್ನಕ್ಕಾಗ್ತಿದೆ, ಮೈಸ್ ಚೆನ್ನಾಗಿದೆ, ಫ್ಲೂಯಿಡ್ಸ್ ಒಳಗಡೆ ಹೋಗ್ತಿದೆ, ಅದು ಒಳ್ಳೇದು. ಬಟ್ ಅದರಿಂದ ಕೋವಿಡ್ ಕ್ಯೂರ್ ಆಗೋದಿಲ್ಲ. ಎರಡು ಪ್ರಶ್ನೆಗಳಿದೆ. ಅಂದ್ರೆ ಕಲಬುರ್ಗಿಯ ರವಿಚಂದ್ರ ಅವರು ಮತ್ತು ಗದಗ್ ಶಿರಹಟ್ಟಿಯ ಯಶವಂತ್ ಪಾಟೀಲ್ ಅವರು ಕೇಳಿರೋ ಪ್ರಶ್ನೆ ಮತ್ತು ನನ್ನ ಪ್ರಶ್ನೆನೂ ಹೌದು. ತುಂಬಾ ಚರ್ಚೆಗಳಲ್ಲಿ ಅದು ಬರ್ತಿದೆ. ಈ ಶಾಲೆಗಳನ್ನ ಆರಂಭ ಮಾಡ್ಬೇಕು ಅನ್ನುವಾಗ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ರೆ ಈ ವೈರಸ್ ಎಲ್ಲ ವೀಕ್ ಆಗ್ಬಿಡುತ್ತೆ, ಆಮೇಲೆ ಅದರ ಸ್ಪ್ರೆಡ್ಡಿಂಗ್ ರೇಟು ಅದೆಲ್ಲ ಕಡಿಮೆ ಆಗಿ ವೈರಸ್ ತನ್ನಷ್ಟಕ್ಕೆ ಹೊರಬಿಡುತ್ತೆ ಅನ್ನುವಂಥದ್ದು ಒಂದಿದೆ. ಹಾಗಾಗಿ ಕೆಲವು ವೈರಸ್ಗಳೆಲ್ಲ ಸ್ವಲ್ಪ ವರ್ಷಗಳ ನಂತರ ಅದರ ತೀವ್ರತೆ, ಹರಡುವ ತೀವ್ರತೆ ಮತ್ತು ರೋಗದ ತೀವ್ರತೆ ಕಡಿಮೆ ಮಾಡುವಷ್ಟು ಕಡಿಮೆ ಆಗ್ಬಿಡುತ್ತೆ ಅದ್ರದ್ದು ಅಂತ ಒಂದು ಮಾತು ನಡೀತಿದೆ. ಅದು ನಿಜವ? ವೈರಸ್ಗಳ ಶಕ್ತಿ ಅಥವಾ ಅದರ ಹರಡುವಿಕೆ, ಅದರ ಕೆಪಾಸಿಟಿ ಕಾಲ ಕಳೆದಂತೆ ಕಡಿಮೆ ಆಗಿ ಕೋವಿಡ್ದು ಆತರ ಆಗ್ಬಹುದಾ ಅಂತ ಇದೆ ಪ್ರಶ್ನೆ. ಇದು ಮತ್ತೆ ವೆರಿ ಗುಡ್ ಕ್ವೆಶ್ಚನ್, ಬಟ್ ವೆರಿ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ಸೊ ನಾನು ಟ್ರೈ ಮಾಡ್ತೀನಿ ಆನ್ಸರ್ ಮಾಡಕ್ಕೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು, ನಾನು ಡಿಸೀಸ್ ಎಪಿಡೆಮಾಲಜಿಸ್ಟ್ ಅಲ್ಲ, ನಾನು COVID-19 ಎಕ್ಸ್ಪರ್ಟ್ ಡೆಫಿನೆಟ್ಲಿ ಅಲ್ಲ. ಬಟ್ ಎವಲ್ಯೂಷನ್ ನೋಡಿದ್ರೆ ನೀವು ಇವಾಗ ನಾನೇನ್ ಹೇಳ್ದೆ, ಒಂದು ಸೂಕ್ಷ್ಮ ಜೀವಿ, ಒಂದು ಮೈಕ್ರೋ ಆರ್ಗ್ಯಾನಿಸಮ್ಗೂ ಒಂದು ಆನಿಮಲ್ ಹೋಸ್ಟ್ಗೂ ಎವಲ್ಯೂಷನ್ ನಡೀತಿರತ್ತಲ್ಲ. ಈ ಎವಲ್ಯೂಷನ್ ಅಲ್ಲಿ ಬೇರೆ ಇಂತಹ ಈ ಸಾಂಕ್ರಾಮಿಕ ರೋಗಗಳನ್ನು ಅವರು ತುಂಬಾ ಸೀರಿಯಸ್ ಆಗಿ ಪರಿಶೀಲನೆ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ, ಎಸ್, ಓವರ್ ವೆರಿ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಎವಲ್ಯೂಷನ್ ಆದಾಗ, ಇವಾಗ ನೀವ್ ಯೋಚನೆ ಮಾಡಿ, ನಾನೊಂದು ವೈರಸ್ ಇದ್ರೆ ನಾನು ನನ್ನ ಹೋಸ್ಟ್ ಆನಿಮಲ್ ನೆಲ್ಲ ಸಾಯಿಸ್ಬಿಟ್ರೆ ಆಫ್ಟರ್ ಒಂದು ಕಾಲ ಆದ್ಮೇಲೆ ಯಾರು ಬದುಕಿಲ್ಲ ಅಂದ್ರೆ ನಾನು ವೈರಸ್ ಎಲ್ಲಿ ಹೋಗ್ತೀನಿ ಅಲ್ಲ. ಸೊ ವೈರಸ್ ಸ್ಟ್ರಾಟಜಿ ಏನಿರ್ಬೇಕು ಅಂದ್ರೆ, ಅದು ಫುಲ್ ಮಾರ್ಟಾಲಿಟಿ ಮಾಡಿದ್ರೆ ಅದು ಬೇಗ ಅದು ಎಕ್ಸ್ಟಿಂಕ್ಷನ್ ಆಗ್ಬಿಡುತ್ತೆ ಅದಕ್ಕೆ. ಸೊ ವೈರಸ್ ಸ್ಟ್ರಾಟಜಿ ಪ್ಲಸ್ ಹೋಸ್ಟ್ ಸ್ಟ್ರಾಟಜಿ ಇವಾಲ್ವ್ ಆದಾಗ ಡೆಫಿನೆಟ್ಲಿ ಓವರ್ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ವೈರಸ್ ವಿರುಲೆನ್ಸ್ ಕಮ್ಮಿ ಆಗಬಹುದು. ಅದು ಒಂದು ಪಾಸಿಬಿಲಿಟಿ ಇದೆ. ಬಟ್ it doesn't become completely low. So our research ಮಾಡಿದಾಗ what they have found is that actually ಐ ಡೋಂಟ್ ರಿಮೆಂಬರ್ ಇದು ಯಾವ ಡಿಸೀಸ್ ಅಲ್ಲಿ ರಿಸರ್ಚ್ ಮಾಡಿದ್ದು ಅಂತ. ಅವ್ರು ಬೇರೆ ಬೇರೆ ಸ್ಟ್ರೈನ್ ಎಲ್ಲ ಕಂಪೇರ್ ಮಾಡಿದಾಗ, ವಾಟ್ ಐ ಥಿಂಕ್ ಇಬೋಲಾದಲ್ಲಿ ಬೇರೆ ಬೇರೆ ಸ್ಟ್ರೈನ್ ಎಲ್ಲ ಕಂಪೇರ್ ಮಾಡಿದಾಗ ವಾಟ್ ದೇ ಫೌಂಡ್ ಇಸ್ ದಟ್ ಆಕ್ಚುಲಿ ಕಮ್ಮಿ ವಿರುಲೆನ್ಸ್ ಇರೋ ಸ್ಟ್ರೈನು ಜಾಸ್ತಿ ಹೊತ್ತು ಅದು ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತೆ, ಹೈ ವಿರುಲೆನ್ಸ್ ಸ್ಟ್ರೈನ್ ಕೂಡ ಎಕ್ಸ್ಟಿಂಕ್ಟ್ ಆಗುತ್ತೆ, ಇಂಟರ್ಮೀಡಿಯೇಟ್ ವಿರುಲೆನ್ಸ್ ಇರೋ ಸ್ಟ್ರೈನ್ ಆಕ್ಚುಲಿ ಪಾಪ್ಯುಲೇಷನ್ ಅಲ್ಲಿ ಸಸ್ಟೈನ್ ಆಗುತ್ತೆ ಅಂತ ಒಂದು ಡಿಸೀಸ್ ಅಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಇಟ್ಸ್ COVID-19 ಇದರಲ್ಲಿ ಇದು ಪ್ರಿಡಿಕ್ಟ್ ಮಾಡಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನನ್ನ ಕೈಲಿ ಆಗೋದಿಲ್ಲ. ಪ್ಲಸ್ ಇಟ್ಸ್ ನಾಟ್, ಇಟ್ ಪಾಸಿಬಿಲಿಟಿ ಇದೆ, ಬಟ್ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಇಟ್ ಇಸ್ ಟ್ರೂ. ಸೊ I can't tell with any confidence that yes, in the next 1 year, virulence of COVID-19 is going to go down. It may not. We don't know what the selection pressures are or are on the virus. So sorry, ನನಗೆ ಇದೆಲ್ಲ ಕನ್ನಡದಲ್ಲಿ selection pressure ಹೇಳಕ್ಕಾಗಲ್ಲ. But so it depends on what is the selection pressure on the virus, what is the selection pressure on the humans, what strains are being selected for, what are not. So it's very hard to say that the virulence will definitely go down. We'll have to wait and see. ಅದೇ ಸರ್, ಒಂದು ಅಂದ್ರೆ ಈ ಕೋವಿಡ್ ಆತಂಕ ಇರೋ ಕಾರಣಕ್ಕೆ ಜಸ್ಟ್ ಒಂದು ಸುಮ್ನೆ ಬರ್ತಿದೆ ಏನು ಅಂದ್ರೆ, ಈಗ ಕೋವಿಡ್ ಈ ಭಯದೊಳಗೇನೆ ಹಾಗಿದ್ರೆ ನಾವು ಇಷ್ಟು ವರ್ಷ ಬದುಕ್ಬೇಕಾ, ಬೇರೆ ಏನಾದ್ರು ದಾರಿಗಳಿದೆಯಾ, ನಾವು ಶಾಲೆಗಳನ್ನ ಆರಂಭ ಮಾಡೇ ಕೂಡದಾ,
ಈ ಕೋವಿಡ್ ಮುಗಿದು ಹೋದ್ಮೇಲೆನೆ ಶುರು ಮಾಡ್ಬೇಕಾ ಅನ್ನೋದು ಒಂದು, ಅಂದ್ರೆ ಶಾಲೆಗೆ ಸಂಬಂಧಿಸಿ. ಇನ್ನೊಂದು, ನಮ್ಮ ಲೈಫ್ ಕೂಡ ಹೇಗಿದೆ ಅಂದ್ರೆ ಜೀವ ಕೈಲಿ ಹಿಡ್ಕೊಂಡೇ ಓಡಾಡ್ಬೇಕು, ಯಾವಾಗ ಬೇಕಿದ್ರು ನಾವು ಹೋಗ್ತೀವಿ ಅನ್ನೋಷ್ಟು ಭಯ ಜನರಲ್ಲಿದೆ. ಇದಕ್ಕೆ ಇವೆರಡು ಏನು ನಾವು ಯೋಚನೆ ಮಾಡ್ಬೋದು ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಸೊ ಅಗೇನ್ ಐ ವಾಂಟ್ ಟು ಕ್ಲಾರಿಫೈ, ನಾನು COVID-19 ಎಕ್ಸ್ಪರ್ಟ್ ಅಲ್ಲ, ನಾನು ಈ ಡಿಸೀಸ್ ಬಗ್ಗೆ, ನಾನು ಡಿಸೀಸ್ ಎಪಿಡಿಮಾಲಜಿಸ್ಟ್ ಅಲ್ಲ. ಸೊ ನನಗೆ ಅಷ್ಟು ಇದಿಲ್ಲ. ಬಟ್ ನಾನು ಹೇಳ್ಬೇಕಿದ್ರೆ ನಾವು ದ ಬೆಸ್ಟ್ ಸೊಲ್ಯೂಷನ್ ಗೋಯಿಂಗ್ ಫಾರ್ವರ್ಡ್ ಇಸ್ ವ್ಯಾಕ್ಸಿನ್ ಏನಾದ್ರೂ ನಾವು ಒಂದು ಕ್ರಿಯೇಟ್ ಮಾಡಕ್ಕಾದ್ರೆ, ಬಿಕಾಸ್ ಸೋ ಫಾರ್ ನಮಗೆ ಏನ್ ಕಾಣಿಸ್ತಿದೆ ಅಂದ್ರೆ ಇಡೀ ಪ್ರಪಂಚದಲ್ಲಿರೋ ಈ ಕೋವಿಡ್ ವೈರಸ್ ಅಷ್ಟು ಡಿಫ್ರೆಂಟ್ ಸ್ಟ್ರೈನ್ಸ್ ಇಲ್ಲ, ಎಲ್ಲ ಒಂದೇ ಸ್ಟ್ರೈನ್ ತರ ಕಾಣಿಸ್ತಿದೆ. ಸೊ ಒಂದು ವೈರಸ್ ನಾವು ಆಕ್ಚುಲಿ ಡಿಸೈನ್ ಮಾಡಬಹುದು ಅಂತ ಕಾಣಿಸ್ತಿದೆ. ಸೊ ನಮ್ ಬೆಸ್ಟ್ ಬೆಟ್ ಏನಂದ್ರೆ ಐದರ್ ಫೈಂಡ್ ಅ ಕ್ಯೂರ್. ಸೊ ಒಂದು ಯಾವ್ದಾದ್ರು ಒಂದು ಆಂಟಿವೈರಲ್ ಕಂಡು ಹಿಡಿಬೇಕು. ಬಟ್ ಆಂಟಿವೈರಲ್ ಮೆಡಿಕೇಶನ್ ತುಂಬಾ ರೇರ್. ಸೊ ವ್ಯಾಕ್ಸಿನ್ ಆದ್ರೂ ಇರ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಒಂದು ಕ್ಯೂರ್ ಆದ್ರೂ ಇರ್ಬೇಕು. ಟಿಲ್ ಅದು ಎರಡು ಆಗೋ ತನಕ ನಮ್ಗೆ ಒಂಚೂರು ಈ ತರಾನೇ ಇರ್ಬೇಕಾಗತ್ತೆ. ಮಾಸ್ಕ್ ಹಾಕೊಳ್ಳೋದು, ಈ ಪಬ್ಲಿಕ್ ಗ್ಯಾದರಿಂಗ್ಸ್ ನ ಅವಾಯ್ಡ್ ಮಾಡೋದು, ಕೈ ತೊಳ್ಕೊಳ್ಳೋದು, ಇದನ್ನೆಲ್ಲ ಐ ಥಿಂಕ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ರಿಯಾಲಿಟಿ. ಸ್ಕೂಲ್ ಪ್ರಶ್ನೆ ಅಂದ್ರೆ ನನಗೆ ಗೊತ್ತಿಲ್ಲ. ಬಟ್ ರಿಸ್ಕ್ ಅಂಡ್ ಬೆನಿಫಿಟ್ ನೋಡಿ ನಾವು ಡಿಸಿಷನ್ ತಗೋಬೇಕಾಗತ್ತೆ. ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಕ್ಯೂರ್, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ವ್ಯಾಕ್ಸಿನ್, ಅಂಡ್ ವೆನ್ ವಿ ನೋ, ನಮಗ್ ಗೊತ್ತಿದೆ ಈ ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗ ಹರಡುತ್ತೆ, ನಮಗ್ ಗೊತ್ತಿದೆ ಇದು ರಿಸ್ಕ್ ಜಾಸ್ತಿ ಇರೋದು ಈ ಡಿಸೀಸ್ ಇಂದ. ಸೊ ನಮಗ್ ಆಲ್ಸೋ ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಹೆಲ್ತ್ ಕೇರ್ ಸೆಕ್ಟರ್, ರೋಗ ಬಂದ್ರೂನು, ನಮ್ಗೆ ಮೈಲ್ಡ್ ಡಿಸೀಸ್ ಬಂದ್ರೂನು ಹಾಸ್ಪಿಟಲ್ಗಳಲ್ಲಿ ಬೆಡ್ ಸಿಗದೆ ಇದ್ರೆ ಅದು ಕಷ್ಟ ಆಗತ್ತೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಐ ಥಿಂಕ್ ವಿಲ್ ಹ್ಯಾವ್ ಟು ಡಿಸೈಡ್ ಅಬೌಟ್ ವೆದರ್ ಇಟ್ ಇಸ್ ರಿಸ್ಕಿ. ಹೌ ರಿಸ್ಕಿ ಇಸ್ ಇಟ್ ಟು ಗೆಟ್ ಸ್ಟೂಡೆಂಟ್ಸ್ ಬ್ಯಾಕ್ ಟು ಸ್ಕೂಲ್? ಇಟ್ ಮೈಟ್ ಈಗ ನೋಡಿದ್ರೆ ರಿಸ್ಕ್ ಇದೆ, ಬಟ್ 2 ತಿಂಗಳಾದ್ಮೇಲೆ ರಿಸ್ಕ್ ಇರುತ್ತೋ ಇಲ್ವೋ, ಕಮ್ಮಿ ಆಗತ್ತಾ, ಅದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ, ಇನ್ಯಾರು ಪ್ರಶ್ನೆ ಕೇಳ್ತಾ ಇದಾರೆ? ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ, ನನ್ನ ಹೆಸರು ಜಯಸೂರ್ಯ ಅಂತ ಮೇಡಮ್. ಹಾ ಹೇಳಿ ಸರ್. ಮೇಡಮ್, ನೀವು ಮಲೇಷ್ಯಾದ ಒಂದು ಕಥೆ ಹೇಳಿದ್ರ ಮೇಡಮ್, ಹಂದಿಗೂ ಮತ್ತು ಬಾವುಲಿಗೂ ಬಂದಿದ್ದು. ಈಗ ಅಲ್ಲಿ ಹಣ್ಣನ್ನ ಬಾವುಲಿ ತಿಂದಿದ್ರಿಂದ ಹಂದಿಗಳಿಗೆ ರೋಗ ಬಂತು. ಕೇಳಿಸ್ತಿದೆ ಮೇಡಮ್? ಹಣ್ಣನ್ನ ಬಾವುಲಿ ತಿಂದಾದ್ಮೇಲೆ, ಅದನ್ನ ತಿಂದಾದ್ಮೇಲೆ ಹಂದಿಗೆ ಬಂತು, ತದನಂತರ ಮನುಷ್ಯರಿಗೆ ಬಂತು ಅಂತ ಹೇಳಿದ್ರೆ, ಆ ಹಣ್ಣಿನ ತೋಟವನ್ನ ಬೆಳೆಸಿದ್ರಲ್ಲ, ಅದು ಮನುಷ್ಯರಿಗೋಸ್ಕರ ಬೆಳೆಸಿದ್ದಾರೆ ಅಥವಾ ಹಂದಿಗೋಸ್ಕರ ಬೆಳೆಸಿದಾರ? ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆಕ್ಚುಲಿ. ಅದು ಯಾಕೆ ಬೆಳೆಸಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಇನ್ನೊಂದು, ನಾನು ಹೇಳಿದ ಸ್ಟೋರಿ ಸಿಂಪಲ್ ಆಗಿ ಹೇಳಿದೀನಲ್ಲ, ಬಟ್ ಬಯಾಲಜಿ ರಿಯಲ್ ಲೈಫ್ ಅಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಈ ಸ್ಪಿಲ್ ಓವರ್ ಇವೆಂಟ್ ಒಂದು ಬಾವಲಿಯಿಂದ ನಮಗೆ ಬರ್ಬೇಕಿದ್ರೆ, ಮೆನಿ ಟೈಮ್ಸ್ ಬಾವಲಿಯಿಂದ ನಮ್ಗೆ ಡೈರೆಕ್ಟ್ ವೈರಸ್ ಸಿಕ್ಕಿದ್ರು ನಮ್ಮಲ್ಲಿ ಡಿಸೀಸ್ ಆಗದೆ ಇರಬಹುದು. ಸೊ ಒಂದೊಂದ್ ಸರ್ತಿ ಏನಾಗ್ಬೇಕು ಅಂದ್ರೆ ಅದು ಬೇರೆ ಪ್ರಾಣಿ ಒಳಗಡೆ ಹೋಗಿ ಆ ಬೇರೆ ಪ್ರಾಣಿಯಿಂದ ನಮಗ್ ಬಂದ್ರೇನೆ ನಮಗ್ ಡಿಸೀಸ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಹೋಸ್ಟ್ ನ ಆಂಪ್ಲಿಫೈಯರ್ ಹೋಸ್ಟ್ ಅಂತಾರೆ. ಅಂದ್ರೆ ಆ ವೈರಸ್ ಅನ್ನೋದು ಬಾವಲಿಯಿಂದ ಬೇರೆ ಯಾವ್ದಾದ್ರು ಪ್ರಾಣಿ, ಅದು ಮಂಗೂಸ್ ಇರ್ಬೋದು, ಅದು ಇಲ್ಲಾಂದ್ರೆ ಒಂದು ಹಂದಿನೇ ಇರ್ಬೋದು, ಯಾವುದೋ ಒಂದು ಆಂಪ್ಲಿಫೈಯರ್ ಹೋಸ್ಟ್ ಆದ್ಮೇಲೆನೆ ಅದು ಮನುಷ್ಯನಿಗೆ ಬಂದ್ರೆ ಡಿಸೀಸ್ ಬರಬಹುದು ಅಂತಾನು ಹೇಳ್ತಾರೆ. ಸೊ ಈ ವೈರಲ್ ಸ್ಪಿಲ್ ಓವರ್ಸ್ ಇದೆಯಲ್ಲ, ಈ ಕಾಡು ಪ್ರಾಣಿಗಳಿಂದ ನಮಗೆ ಬರೋ ಡಿಸೀಸ್ಗಳು, ಅದು ಕತೆ ಹೇಳಿದಾಗ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ಬಯಾಲಜಿ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಆಂಪ್ಲಿಫೈಯರ್ ಹೋಸ್ಟ್ ಒಳಗಡೆನೂ ಹೋಗ್ಬೋದು. ಸೊ ನಿಮ್ ಕ್ವೆಶ್ಚನ್ಗೆ ಡೈರೆಕ್ಟ್ ಆನ್ಸರ್ ಅಲ್ಲ ಅದು, ಬಟ್ ಜಸ್ಟ್ ಟು ಕೀಪ್ ಇನ್ ಮೈಂಡ್ ದಟ್ ರಿಯಾಲಿಟಿ ಇನ್ನ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ನಾನು ಹೇಳಿದ ಸ್ಟೋರಿ ಒಂದ್ ಸಿಂಪಲ್ ಆಗಿ ಹೇಳಿದೀನಿ, ಬಟ್ ಓಕೆ ಮೇಡಮ್, ಅದು ನಂಗೆ ಅಂದ್ರೆ ಇವ್ ಹೇಳಿದ್ರಲ್ಲ, ಅದನ್ನ ಯಾರು ಹೇಳಿದ್ರು ಮೇಡಮ್? ಮೊದ್ಲು ಅದನ್ನ ಪತ್ತೆ ಹಚ್ಚಿದ ಯಾರು? ಈ ಹಂದಿಯಿಂದಾನೇ ಬಂತು
ಆ ಬಾವುಲಿ ತಿಂದಿದ್ರಿಂದಾನೇ ಬಂತು ಅಂತ ಯಾರು ಹೇಳಿದ್ರು? ಸೊ ಈಗ ಈ 2004 ಮಲೇಷ್ಯಾದಲ್ಲಿ 1999 ಅಲ್ಲಿ ಮಲೇಷ್ಯಾದಲ್ಲಿ ನಿಪಾ ವೈರಸ್ ಇದು ಕಂಡಾಗ ಮಲೇಷ್ಯಾದಲ್ಲಿರೋ ರಿಸರ್ಚರ್ಗಳು ಐ ಥಿಂಕ್ ಅಲ್ಲಿರೋ ಒಂದು ಯೂನಿವರ್ಸಿಟಿ, ನ್ಯಾಷನಲ್ ಯೂನಿವರ್ಸಿಟಿ ಅಲ್ಲಿರೋ ರಿಸರ್ಚರ್ಗಳು, ಪ್ಲಸ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರ ರಿಸರ್ಚರ್ಗಳು, ಪ್ಲಸ್ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆ ಇಲ್ಲಿ ಈ ಡಿಸೀಸ್ ಎಪಿಡೆಮಾಲಜಿಸ್ಟ್ ಅಂತೀವಲ್ಲ, ಈ ರೋಗಗಳ ಬಗ್ಗೆ, ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ರಿಸರ್ಚ್ ಮಾಡುವವರು ಎಲ್ಲರೂ ಬಂದು ಒಂದು ಇಂಟರ್ನ್ಯಾಷನಲ್ ಟೀಮ್ ಅದನ್ನ ಕಂಡುಹಿಡಿತು. ಸೊ ಒಬ್ರು ಅಂತ ಹೆಸರು ಹೇಳಕ್ಕಾಗಲ್ಲ, ಬಟ್ ತುಂಬಾ ಜನ ಒಟ್ಟಿಗೆ ಬಂದು ಅದು ಈ ಡಿಸೀಸ್, ಬಿಕಾಸ್ ಈ ಡಿಸೀಸ್ ಎಲ್ಲಿಂದ ಬಂತು ಅನ್ನೋದಕ್ಕೆ ನಾವು ಆನಿಮಲ್ಸ್ ನ ಫಸ್ಟ್ ಕಾಡು ಪ್ರಾಣಿಗಳನ್ನ ಹಿಡ್ಕೋಬೇಕು, ಪ್ಲಸ್ ಆ ಬ್ಲಡ್ ನ ಅದನ್ನ ಲ್ಯಾಬ್ ತಗೊಂಡು ಹೋಗಿ ಅದನ್ನ ನಾವು ಪ್ರೋಸೆಸ್ ಮಾಡಿ ಅದ್ರಲ್ಲಿ ಯಾವ್ದು ವೈರಸ್ ಇದೆ ಅಂತ ನೋಡ್ಬೇಕು. ಸೊ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪರ್ಟೀಸ್ ಬೇಕಾಗತ್ತೆ. ಬಯಾಲಜಿಸ್ಟ್ಸು, ಡಿಸೀಸ್ ಅವರು, ಮೆಡಿಕಲ್ ಅವರು, ಸೋಷಿಯಲ್ ಸೈಂಟಿಸ್ಟ್ಸು ಎಲ್ಲರೂ ಒಟ್ಟಿಗೆ ಬಂದು ರಿಸರ್ಚ್ ಮಾಡಿದ್ರೇನೆ ಇಂಥದ್ದನ್ನೆಲ್ಲ ನಾವು ಕಂಡುಹಿಡಿಬಹುದು. ಸೊ ಒಬ್ರು ಅಂತ ಹೇಳಕ್ ಆಗಲ್ಲ, ಬಟ್ ಇಂಟರ್ನ್ಯಾಷನಲ್ ಟೀಮ್ ಒಂದಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ನೋ ಪ್ರಾಬ್ಲಮ್. ಮ್ಯಾಮ್, ಕೊರೋನಾ ವೈರಸ್ ಅಟ್ಯಾಕ್ ಆಗಿರೋ ಬಾಡಿನ ಮಣ್ಣಲ್ಲಿ ಹಾಕ್ತಾರೆ, ಅವಾಗ ವೈರಸ್ ಮಣ್ಣಿಗೆ ಹೋಗುತ್ತಾ? ಇಲ್ಲ, ಹೋಗೋದಿಲ್ಲ. ಸೊ ನಾನು ಹೇಳಿದಾಗ ಈ ಕೊರೋನಾ ವೈರಸ್ಗೆ ಬಾಡಿ ಆಚೆ ಇದ್ರೆ, ಸೊ ಫಾರ್ ಎಕ್ಸಾಂಪಲ್ ಈ ವೈರಸ್ ನಾನು ಹೇಳಿದ್ನಲ್ಲ, ನಾನು ಫಾರ್ ಎಕ್ಸಾಂಪಲ್ ನನ್ ಕೊರೋನಾ ವೈರಸ್ ಇದ್ದು ನಾನು ಕೆಮ್ಮಿ ಇದ್ರಲ್ಲಿ ನೀರ್ ಕುಡಿದ್ರೆ ಈ ವೈರಸ್ ಪಾರ್ಟಿಕಲ್ ಒಂದು ಇದ್ರ ಮೇಲೆ ಬೀಳತ್ತೆ, ಬಟ್ ಅದು ಜಾಸ್ತಿ ಇರುತ್ತೆ, ಒಂಚೂರು ಒಂದು ಫ್ಯೂ ಅವರ್ಸ್ ಅದ್ರ ಮೇಲೆ ಅದಕ್ಕೆ ಹೇಗೋ ಒಂದ್ ಕಡೆ ಇರುತ್ತೆ. ಬಟ್ ಬಿಯಾಂಡ್ ದ ಪಾಯಿಂಟ್, ಒಂದು ವೈರಸ್ ಪಾರ್ಟಿಕಲ್ ನ ಅದ್ರ ಸೆಲ್ ಆಚೆ ತಗೊಂಡ್ರೆ ಅದು ಆಲ್ಮೋಸ್ಟ್ ಲೈಕ್ ಅ ನಾನ್ ಲಿವಿಂಗ್ ಥಿಂಗ್, ಅದು ಅದಕ್ಕೆ ಜೀವ ಇರಲ್ಲ. ಸೊ ಔಟ್ಸೈಡ್ ಅಲ್ಲಿ ಅದು ರೆಪ್ಲಿಕೇಟ್ ಮಾಡಕ್ ಆಗಲ್ಲ. ಸೊ ಇವೆಂಚುಲಿ ಅದು ಇನರ್ಟ್ ಆಗೋಗತ್ತೆ. ಸೊ ನೀವು ಡೆಡ್ ಬಾಡಿನ ಮಣ್ಣೊಳಗಡೆ ಹಾಕಿದ್ರೆ ಅದು, ಪ್ಲಸ್ ಎಸ್ಪೆಷಲಿ ನೀವು ನೋಡಿರ್ಬೋದು ಪಿಕ್ಚರ್ಸ್ ನ, ಅವರು ಡೆಡ್ ಬಾಡಿ ಮಣ್ಣೊಳಗೆ ಹಾಕಿದಾಗ ತುಂಬಾ ಡೀಪ್ ಆಗಿ ಹಾಕ್ತಾರೆ, ಸುಮ್ನೆ ಮೇಲ್ ಹಾಕಲ್ಲ, ಒಂದ್ 6 ಅಡಿನೋ ಎಷ್ಟೋ ಒಂದು ಡೀಪ್ ಆಗಿ ಮಣ್ಣು ಅದು ಇದು ಮಾಡಿ ಹಾಕ್ತಾರೆ. ಅದರಿಂದ ಅದು ಮಣ್ಣಿಗೆ ಹೋದ್ರೂ ಅದು ಯೂಸ್ಲೆಸ್ ಇಲ್ಲ, ಆ ಮಣ್ಣಲ್ಲಿ ಅದು ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ಸೊ ಅದರಿಂದ ನಮಗೆ ಕಾಯಿಲೆ ಬರುತ್ತೆ ಅನ್ನೋದು ಚಾನ್ಸ್ ಕಮ್ಮಿ ಇರುತ್ತೆ. ಅದೇ ಈ ಕೈ ತೊಳೆಯೋದು, ಮಾಸ್ಕ್ ಹಾಕೊಳ್ಳೋದು, ಇವೆಲ್ಲ ಆನಂದ್ ಅವ್ರ ಒಂದು ಪ್ರಶ್ನೆ ಇದೆ. ಹೇಳಿ. ಆನಂದ್ ಅವ್ರದೊಂದು ಪ್ರಶ್ನೆ ಅಂದ್ರೆ, ಈ ಕೈ ತೊಳೆಯೋದು ಮತ್ತೆ ಈ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಪದೇ ಪದೇ, ಇವುಗಳಿಗೂ ಅಡ್ಡ ಪರಿಣಾಮ ಇರ್ಬೋದಲ್ವಾ ಅಂತ ಕೇಳ್ತಿದ್ದಾರೆ. ಸೊ ನಾನ್ ಹೇಳಿದ್ನಲ್ಲ, ನಮ್ಮ ಚರ್ಮ ಮೇಲೇನು ನಮ್ಮ ಸ್ಕಿನ್ ಮೇಲೇನು ತುಂಬಾ ತರ ವೈರಸ್ಗಳಿದೆ ಅಂತ, ಐ ಮೀನ್ ಬ್ಯಾಕ್ಟೀರಿಯಾ, ನಮ್ಮ ನ್ಯಾಚುರಲ್ ಫ್ಲೋರಾ ಅಂತಾರೆ, ನಮ್ಮ ಬಾಡಿ ಫ್ಲೋರಾ, ನಮ್ಮ ಸ್ಕಿನ್ ಮೇಲೇನು ತುಂಬಾ ತರ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದೆ. ಬಟ್ ಅದರಿಂದ ನಮಗೆ ಅಷ್ಟೊಂದು ಜಾಸ್ತಿ ಪ್ರಾಬ್ಲಮ್ ಯೂಶಲಿ ಆಗೋದಿಲ್ಲ. ಸೊ ನಾವು ಕೈ ತೊಳ್ಕೊಂಡಾಗ, ನಾವು ಸ್ಯಾನಿಟೈಸರ್ ಹಾಕಿದಾಗ ಇಲ್ಲಿರೋ ನಮ್ಮ ಬರೀ ಹ್ಯಾಂಡ್ ಮೇಲಿರೋ ಈ ಬ್ಯಾಕ್ಟೀರಿಯಾ ಒಂದು ಫ್ಯೂ ಮಿನಿಟ್ಸ್ಗೆಲೆ ಅದು ಸತ್ತೋಗುತ್ತೆ. ಬಟ್ ಅದು ನಮ್ಮ ಬೇರೆ ಕಡೆಯಿಂದ ಬಂದು ರೀಕಾಲನೈಸ್ ಮಾಡುತ್ತೆ. ಸೊ ಕೈ ತೊಳ್ಕೊಳ್ಳೋದ್ರಿಂದ, ಸ್ಯಾನಿಟೈಸ್ ಮಾಡೋದ್ರಿಂದ ಅಷ್ಟು ಪ್ರಾಬ್ಲಮ್ ಇರಲ್ಲ. ಬಟ್ ಸ್ಯಾನಿಟೈಸರ್ ಗಿಂತ ಸೋಪ್ ಅಂಡ್ ನೀರು ಹಾಕಿ ತೊಳ್ಕೊಳ್ಳೋದು ನಿಮಗೆ ಆದ್ರೆ ಅದು ಬೆಟರ್. ಓನ್ಲಿ ಟ್ರಾವೆಲ್ ಮಾಡಿದಾಗ, ಸೋಪು ನೀರು ಸಿಗದೆ ಇರುವಾಗ ಸ್ಯಾನಿಟೈಸರ್ ಹಾಕೋದು ಬೆಟರ್. ಮನೆಯಲ್ಲಿದ್ರೆ ಸೋಪು ಮತ್ತೆ ನೀರಲ್ಲಿ ವಾಶ್ ಮಾಡೋದು ಬೆಟರ್ ಆಗಿರುತ್ತೆ. ಅಷ್ಟು ನನಗ್ ಗೊತ್ತಿರೋ ಹಾಗೆ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ, ಕೈ ತೊಳ್ಕೊಳ್ಳೋದು ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಹೇಳಿ ಸರ್. ರವೀಂದ್ರ ಅವ್ರ ಒಂದು ಪ್ರಶ್ನೆ ಹಾಕಿದರೆ, ಸತ್ತ ವ್ಯಕ್ತಿಯ ದೇಹದಲ್ಲಿ ಎಷ್ಟು ಸಮಯ ಈ ವೈರಸ್ ಇರುತ್ತೆ ಅಂತ. ಯಾಕಂದ್ರೆ ಇತ್ತೀಚೆಗೆ ಟಿವಿ ಮಾಧ್ಯಮದಲ್ಲಿ ಅದನ್ನೇ ತೋರಿಸ್ತಿದ್ದಾರೆ, 3 ಗಂಟೆ ಆದ್ರೂ ಶವ ತಗೊಳಕ್ ಬರ್ಲಿಲ್ಲ, ಭಯ ಬೀಳ್ತಿದ್ದಾರೆ ಅಂತ. ಸೊ ಅದು ಸತ್ತ ವ್ಯಕ್ತಿಯಲ್ಲಿ ಎಷ್ಟು ಸಮಯದವರೆಗೆ ಇರಬಹುದು ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ. ಸೊ ಅಗೇನ್ ನನಗೆ ಉತ್ತರ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಬಟ್ ನಾವು ಆಕ್ಚುಲಿ ಸೈನ್ಸ್ ಲಾಜಿಕ್ ಯೂಸ್ ಮಾಡಿ ಸ್ವಲ್ಪ ನಾವು ಒಂದು ಕನ್ಕ್ಲೂಷನ್ ಮಾಡ್ಬೋದಲ್ಲ. ಇವಾಗ ವೈರಸ್ ಸೆಲ್, ಆಸ್ ಲಾಂಗ್ ಎಸ್ ದ ಸೆಲ್ ಇಸ್ ದೇರ್, ವೈರಸ್ ವಿಲ್ ಬಿ ಓಕೆ. ವೈರಸ್ಗೆ ಏನ್ ಬೇಕು? ಸೆಲ್ ಬೇಕು. ಸೆಲ್ಲು ರೆಪ್ಲಿಕೇಟ್ ಮಾಡಿದಾಗ ಆ ವೈರಸ್ ತನ್ನ ಜೀನೋಮ್ ನ ರೆಪ್ಲಿಕೇಟ್ ಮಾಡಿಸ್ಕೊಳ್ಳುತ್ತೆ. ಒಂದ್ ಮನುಷ್ಯ ಸತ್ತ ಮೇಲೆ ಎಲ್ಲ ಆರ್ಗನ್ಸ್ಗಳು ಒಂದೇ ಸರ್ತಿ ಸಾಯೋದಿಲ್ಲ, ಒಂಚೂರು ಕಂಟಿನ್ಯೂ ಆಗತ್ತೆ. ಸೊ ಡೆತ್ ಇಸ್ ನಾಟ್ 1-0 ಅಲ್ಲ, ಒಂದ್ ಟೈಮ್ ತಗೊಳತ್ತೆ ಆಕ್ಚುಯಲ್ ಬಾಡಿ ಫುಲ್ ಸ್ಟಾಪ್ ಆಗೋದಕ್ಕೆ. ಸೊ ಇಟ್ ಇಸ್ ಪಾಸಿಬಲ್ ದಟ್ ದ ವೈರಸ್ ಇಸ್ ಸ್ಟಿಲ್ ದೇರ್ ಇನ್ ದ ಬಾಡಿ ಫಾರ್ ಅ ಫ್ಯೂ ಅವರ್ಸ್. ಎಷ್ಟು ಅಂತ ನಾನು ಹೇಳಕ್ಕಾಗಲ್ಲ, ಇರುತ್ತೆ. ಬಟ್
ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಸ್ಪ್ರೆಡ್ ಆಗೋದು, ಅವರು ಕಾಫು ಡ್ರಾಪ್ಲೆಟ್ಸ್, ಅದು ಸತ್ತ ಮನುಷ್ಯ ಅದು ಕಾಫ್ ಮಾಡಕ್ಕಾಗಲ್ವಲ್ಲ. ಸೊ ಅವನಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗೋದು ಕಮ್ಮಿ ಇರಬಹುದು ಡೈರೆಕ್ಟ್ ಆಗಿ, ಬಟ್ ಸ್ಟಿಲ್ ವೈರಸ್ ಇರುತ್ತೆ ಅವ್ರ ಬಾಡಿ ಒಳಗಡೆ. ಸೊ ಅಂತ ನಾನು ಹೇಳ್ತೀನಿ ಬೇಸ್ಡ್ ಆನ್ ಲಾಜಿಕ್, ಬಟ್ ಡೆಫಿನೆಟ್ ಆನ್ಸರ್ ನನಗೆ ಗೊತ್ತಿಲ್ಲ. ಹಲೋ ಸರ್. ಹೇಳಿ ಹಲೋ. ಹೇಳಿ ಸರ್, ಹೇಳಿ. ಹೇಳಿ. ಮೇಡಮ್ ನಮಸ್ತೆ. ಇದು ಮಸಾಲೆ ಪದಾರ್ಥಗಳ ಸೇವನೆಯಿಂದ ಸಾಮಾನ್ಯವಾಗಿ ನಮ್ಮ ಎಸ್ಪೆಷಲಿ ಇನ್ ಇಂಡಿಯಾ ಜನರಿಗೆ ಈ ವೈರಸ್ ವಿರುದ್ಧ ಹೋರಾಡ್ತಕ್ಕಂತಹ ಒಂದು ಇಮ್ಯುನೈಸೇಷನ್ ಆಗತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಾವು ಮಾಹಿತಿ ಕೊಟ್ರೆ ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಂದ್ರೆ ನಮ್ಮ ರಕ್ತದಲ್ಲಿ, ನಮ್ಮ ಬಾಡಿಯಲ್ಲಿ ಸ್ಪೆಷಲೈಸ್ಡ್ ಸೆಲ್ಸ್ ಇರುತ್ತೆ. ಅದು ಯಾವ್ದಾದ್ರು ಆಚೆಯಿಂದ ಬರುವ ಸೂಕ್ಷ್ಮ ಜೀವಿ ಆದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಸಾಯಿಸುತ್ತೆ, ಒಂದು ಆರ್ಮಿ ತರ ಅಲ್ಲ. ಸೊ ನಮ್ ಇಮ್ಯೂನ್ ಸಿಸ್ಟಮ್ 2 ಪ್ರಕಾರ. ಒಂದು ಸೆಲ್ಸ್ ಯಾವಾಗ್ಲೂ ಇರುತ್ತೆ, ಮ್ಯಾಕ್ರೋಫೇಜಸ್, ಅವುಗಳು ಯಾವಾಗ್ಲೂ ಒಂದು ಬಾರ್ಡರ್ ಪೊಲೀಸ್ ತರ ನಮ್ಮ ಬಾಡಿ ಒಳಗಡೆ ಸುತ್ತಾ ಇರುತ್ತೆ. ಯಾವ್ದಾದ್ರು ಫಾರಿನ್ ಆಬ್ಜೆಕ್ಟ್ ನೋಡಿದ್ರೆ ಅದನ್ನ ಸಾಯಿಸುತ್ತೆ. ಇನ್ನೊಂದೇನು ಅಂದ್ರೆ ಅದು ಯಾವ್ದಾದ್ರು ಹೊಸ ಆಬ್ಜೆಕ್ಟ್ ಬಂದ್ರೆ ನಮ್ಮ ಬಾಡಿ ಒಳಗಡೆ, ಹೊಸ ಸೂಕ್ಷ್ಮ ಜೀವಿ, ಹೊಸ ಯಾವ್ದಾದ್ರು ಔಟ್ಸೈಡ್ ಆಬ್ಜೆಕ್ಟ್ ಬಂದಾಗ ಅದು ಆಂಟಿಬಾಡೀಸ್ ನ ಕ್ರಿಯೇಟ್ ಮಾಡುತ್ತೆ. ಇವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ನಮ್ಮ ಹೊಟ್ಟೆಗೂ ಏನ್ ಕನೆಕ್ಷನ್ ಇದೆ? ಮಸಾಲೆ ತಿಂದ್ರೆ ಯಾಕೆ ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗುತ್ತೆ? ಕನೆಕ್ಷನ್ ಇದೆಯಾ? ನೀವೇ ಯೋಚನೆ ಮಾಡ್ಬೇಕಲ್ಲ. ಸೊ ಕನೆಕ್ಷನ್ ಆಸ್ ಫಾರ್ ಆಸ್ ಐ ನೋ ಕನೆಕ್ಷನ್ ಯಾವುದು ಇಲ್ಲ. ನಾನು ಇವಾಗ ಹೋಗ್ಬಿಟ್ಟು ಒಂದು ಮಿರ್ಚಿ ತಿಂದ್ರೆ ಅದಕ್ಕೂ ನನ್ನ ಇಮ್ಯೂನ್ ಸಿಸ್ಟಮ್ಗೂ ಡೈರೆಕ್ಟ್ ಆಗಿ ನನಗೆ ಯಾವ್ದು ಕನೆಕ್ಷನ್ ಕಾಣಿಸ್ತಿಲ್ಲ. ಸೊ ನಾವು ಮಸಾಲೆ ಪದಾರ್ಥ ತಿಂದ್ರೆ ನಮಗೆ ಇಮ್ಯೂನ್ ಸಿಸ್ಟಮ್ ಬೆಟರ್ ಇರುತ್ತೆ, ಇದು ಬೆಟರ್ ಅನ್ನೋದು ಸ್ವಲ್ಪ ನಾಟ್ ಕರೆಕ್ಟ್. ಅದು ಡೆಫಿನೆಟ್ಲಿ ನಾವು ಹೆಲ್ತಿಯಾಗಿ ಊಟ ಮಾಡಿದ್ರೆ, ನಮ್ಮ ಡಯಟ್ ಹೆಲ್ತಿ ಆಗಿದ್ರೆ, ನಮ್ಮ ಬಾಡಿ ಹೆಲ್ತಿ ಆಗಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ರೋಬಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಸಿ ಇರಬೇಕು, ವಿಟಮಿನ್ ಡಿ ಇರಬೇಕು, ವಿಟಮಿನ್ ಕೆ ಇರಬೇಕು. ಎಲ್ಲಾ ವಿಟಮಿನ್ಸ್ ಮಿನರಲ್ಸ್ ನಮ್ಮ ಬಾಡಿಯಲ್ಲಿ ಚೆನ್ನಾಗಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿ ಆಸ್ ಅ ಹೋಲ್ ವಿಲ್ ಬಿ ರೆಡಿ ಟು ಟ್ಯಾಕಲ್ ಎನಿ ಪ್ರಾಬ್ಲಮ್. ಬಟ್ ಮಸಾಲೆ ಪದಾರ್ಥ ತಿಂದ್ರೆ ಮಾತ್ರ ನಮಗೆ ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗೋದು ಅನ್ನೋದು ಸ್ವಲ್ಪ ಕಷ್ಟ, ಹೇಳೋದು ಸ್ವಲ್ಪ ಕಷ್ಟ. ಬಟ್ ಡೆಫಿನೆಟ್ಲಿ ಬೆಟರ್ ಡಯಟ್ ಇಸ್ ಇಂಪಾರ್ಟೆಂಟ್. ಸೊ ವಿಟಮಿನ್ ಡಿ, ಎಲ್ಲ ವಿಟಮಿನ್ಗಳು, ಎಲ್ಲ ಮಿನರಲ್ಗಳು ಇರೋ ಆಹಾರ ತಿನ್ನೋದು ಇಸ್ ಗುಡ್ ಫಾರ್ ಅವರ್ ಬಾಡಿ. ನಮ್ಮ ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗಿರುತ್ತೆ ಅನ್ನೋದು ಡೆಫಿನೆಟ್. ಬಟ್ ಮಸಾಲೆ ಅಂತ ಮಾತ್ರ ನಾನು ಹೇಳಕ್ಕಾಗಲ್ಲ. ಓಕೆ, ಇವತ್ತಿನ ಉಪನ್ಯಾಸ ಡಾಕ್ಟರ್ ಪ್ರಿಯಾ ಅವರು ಬಹಳ ಚಂದದಲ್ಲಿ ಪರಿಸರ ವಿಜ್ಞಾನವನ್ನು ಮತ್ತು ವೈದ್ಯಕೀಯ ವಿಜ್ಞಾನವನ್ನು ಹೆಣೆದು 1 ಗಂಟೆಯ 1.5 ಗಂಟೆ, 2 ಗಂಟೆ ಆಯ್ತು, ಬಹುತೇಕ ಈ ಉಪನ್ಯಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ಬಹಳ ಸುಂದರವಾದ ಒಂದು ಜೋಡಣೆ ಅನ್ಸ್ಬೋದು. ಅದಲ್ಲದೆ ಸುಮಾರು ಸಂಗತಿಗಳನ್ನ ನಾವೇ ಹೇಗೆ ಯೋಚಿಸಿ ಒಂದು ತರ್ಕಕ್ಕೆ ಬರ್ಬೋದು ಅಂತ ಹೇಳುವ ಸುಳಿವು ಕೂಡ ಅವರು ಕೊಟ್ಟಿದ್ದಾರೆ, ಹೇಗೆಲ್ಲ ನಾವು ಯೋಚನೆ ಮಾಡ್ಬೋದು ಅಂತ. ಅದರಿಂದ ನಮ್ಗೆ ಉತ್ತರಗಳಿಗಿಂತ ಹೆಚ್ಚು ಪ್ರಶ್ನೆಗಳು ಹುಟ್ಟಿದಾವೆ. ಆ ಪ್ರಶ್ನೆಗಳು ಬಹಳ ಮುಖ್ಯ ಅಂದುಕೊಳ್ತೇನೆ. ಡಾಕ್ಟರ್ ಪ್ರಿಯಾ ಅವರಿಗೆ BGVS ಪರವಾಗಿ ಮತ್ತು ಎಲ್ಲ ಇವತ್ತು ಭಾಗವಹಿಸಿದ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಹೀಗೆ ಉಪನ್ಯಾಸಗಳು ಮುಂದುವರಿತಿವೆ, ಪ್ರಶ್ನೆಗಳು ಮುಂದುವರಿತಿವೆ, ಉತ್ತರಗಳು ಸಿಗ್ತವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಶ್ನೆಗಳಂತೂ ಖಂಡಿತವಾಗಿಯೂ ಮುಂದುವರಿತಿವೆ. ಎಲ್ರೂ ಮತ್ತೆ ಜೊತೆಗೂಡೋಣ, ಮತ್ತೆ ಪ್ರಶ್ನೆಗಳನ್ನ ಹಾಕೋಣ ಅಂತ ಇವತ್ತಿನ ಈ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. ಮೇಡಮ್. ಬಾಯ್.